ಒಂದು ಆಕ್ಷೇಪಣೆ ಬಂತು. ಆ ಆಕ್ಷೇಪಣೆಗೆ ಸ್ವಲ್ಪ ಸಮಾಧಾನ ಹೇಳಿ ಮುಂದಕ್ಕೆ. ಆಕ್ಷೇಪಣೆ ಅಂದರೆ ರಾಮನನ್ನು ಮನುಷ್ಯ ಅಂತ ನೀವು ಹೇಳಿ ಅವನಿಗೆ ಗೌರವ ತೋರಿಸ್ತಾ ಇಲ್ಲ. ವಾಲ್ಮೀಕಿಗಳು ರಾಮನನ್ನು ಮನುಷ್ಯ ಅಂತಲೇ ಚಿತ್ರಿಸಿ ನೀವು ವಿಮರ್ಶಕರಾಗಿದ್ದೀರಿ ಅಂತನ್ನೋದು ಆ ಧಾಟಿಯಲ್ಲಿ ಒಂದು ಬಂತು. ನನಗೂ ರಾಮಾಯಣಕ್ಕೂ ಬಹಳ ಚಿಕ್ಕಂದಿನಿಂದ ನಂಟು. ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ಇಡೀ ವಾಲ್ಮೀಕಿ ರಾಮಾಯಣವನ್ನು ಪಾರಾಯಣ ಮಾಡೋ ಪದ್ಧತಿ ಇತ್ತು. ಒಂದು ವರ್ಷ ನಮ್ಮ ತಂದೆಯವರೇ ಮಾಡ್ತಾಯಿದ್ರು, ನಾವೆಲ್ಲ ಕೂತ್ಕೊಂಡು ಕೇಳ್ತಾಯಿದ್ವು. ಒಂದು ದಿವಸ ನಮ್ಮ ತಂದೆಯವರಿಗೆ ಅನಾರೋಗ್ಯ ಆದಾಗ ನೀನು ಓದು ಅಂಥೇಳಿ ನನಗೆ ಹೇಳಿದರು. ಸ್ವಲ್ಪ ಮಟ್ಟಿಗೆ ಸಂಸ್ಕೃತ ಬರ್ತಾ ಇತ್ತು. ಆದ್ದರಿಂದ ಆಗ ನನಗೆ 14-15 ವರ್ಷ. ಆಗ ನಾನು ಆ ವರ್ಷ ರಾಮಾಯಣದಲ್ಲಿ 1-2 ಕಾಂಡ ಪೂರ್ತಿ ನಾನು ಪಾರಾಯಣ ಮಾಡಿದೆ. ಅಲ್ಲಿ ನನಗೆ ತೋರಿದಂಥ ಒಂದು ಕುತೂಹಲದಿಂದ ಇಡೀ ರಾಮಾಯಣವನ್ನು 2 ತಿಂಗಳು ಬೇರೆ ಏನೂ ಕೆಲಸ ಮಾಡದೇನೆ ಬರೀ ರಾಮಾಯಣವನ್ನೇ ಮೊದಲಿಂದ ಕಡೆಯವರೆಗೆ ಅಧ್ಯಯನದ ರೀತಿಯಾಗಿ ಅದನ್ನು ಮಾಡಿದ ಮೇಲೆ ರಾಮಾಯಣದಂಥ ಬದುಕನ್ನು ತಿದ್ದತಕ್ಕಂಥ ಗ್ರಂಥ, ದಾರಿಯನ್ನು ತೋರಿಸ್ತಕ್ಕಂಥ ಗ್ರಂಥ ಇನ್ನೊಂದು ಇಲ್ಲ ಅನ್ನಿಸಿತು. ಅಂದಿನಿಂದ ನನ್ನ 14-15ನೇ ವರ್ಷದಿಂದ ಇಲ್ಲಿಯವರೆಗೆ ರಾಮಾಯಣ ನನ್ನ ಬದುಕಿಗೆ ಊರುಗೋಲಿದ್ದ ಹಾಗೆ. ಏನಾದರೂ ಸಮಸ್ಯೆ ಬಂದರೆ ರಾಮಾಯಣವನ್ನು ತೆಗೆದು ನೋಡೋದು ಯಾವುದೋ. ಈಗ ಕೂಡ ಬಿಡುವಾದಾಗೆಲ್ಲ ರಾಮಾಯಣದ ಯಾವುದೋ ಒಂದು ಭಾಗವನ್ನು ತೆಗೆದು ಅಧ್ಯಯನ ಮಾಡಿದರೆ, ಓದಿದರೆ ನನಗೆ ಸಮಾಧಾನ. ಆದ್ದರಿಂದ ನನಗೆ ರಾಮನ ಬಗ್ಗೆ, ರಾಮಾಯಣದ ಬಗ್ಗೆ ಯಾವ ರೀತಿಯಾದ ಬದುಕಿಗೆ ನಂಟಾಗಿ ಬಂದಂಥ ಭಾವನೆ ಇದೆ ಅಂತನ್ನೋದನ್ನು ಹೇಳೋದು ಮೊದಲನೇ ಉದ್ದೇಶ. ನಾನು ರಾಮಾಯಣದ ಭಕ್ತ, ಕೇವಲ ವಿಮರ್ಶಕ ಅಂತಲ್ಲ. ಆದರೆ ರಾಮನನ್ನು ಮನುಷ್ಯ ಅಂತ ಪರಿಗಣಿಸದೆ ದೇವರು ಅಂತ ಪರಿಗಣಿಸಿದರೆ ನಮಗೇನೂ ಪ್ರಯೋಜನ ಇಲ್ಲ. ದೇವರು ಏನು ಬೇಕಾದರೂ ಮಾಡಬಹುದು, ಮನುಷ್ಯ ಮಾತ್ರದವನು ಮಾಡೋದು ಹೇಗೆ? ವಾಲ್ಮೀಕಿಗಳ ದೃಷ್ಟಿಯಲ್ಲಿ ರಾಮಾಯಣ ಮನುಷ್ಯ ಸಹಜವಾದಂಥ ಕ್ಲೇಶಗಳು ಬಂತು ಅವನಿಗೆ. ಸಾಮಾನ್ಯ ಮನುಷ್ಯರು ಎದುರಿಸೋ ಹಾಗೆ ಎದುರಿಸದೇನೆ ತಾನು ಒಂದು ಮೇಲ್ಮಟ್ಟದಲ್ಲಿ ನಿಂತು ಈ ಸಮಸ್ಯೆಗಳನ್ನು ಎದುರಿಸಿದ. ಆದ್ದರಿಂದ ನಾವು ಅವನನ್ನು ಮರ್ಯಾದಾ ಪುರುಷ, ಪುರುಷೋತ್ತಮ, ಮಹಾಪುರುಷ ಅಂತಲೇ ಕರ್ಕೊಂಡು ಬಂದಿದ್ದೀವಿ. ಈ ವಾಲ್ಮೀಕಿ ರಾಮಾಯಣದ ಇನ್ನೊಂದು ಸ್ವಾರಸ್ಯ ಏನು ಅಂದರೆ, ಬೇರೆ ಯಾವ ಮಹಾಭಾರತ, ಭಾಗವತ ಇತ್ಯಾದಿ ಯಾವ ಗ್ರಂಥದಲ್ಲೂ ಕಾಣದೇ ಇರುವಂಥದ್ದು, ಇದು ಇತಿಹಾಸದ ಸೆಲೆಯಲ್ಲಿ ಬರೆದಂಥ ಒಂದು ಗ್ರಂಥ. ಇತಿಹಾಸದ ಒಕ್ಕಣೆ ಇದರಲ್ಲಿ ಕಾಣುತ್ತೆ. ಅಂದರೆ ರಾಮನಿಗೆ ಮದುವೆಯಾದಾಗ ಎಷ್ಟು ವರ್ಷ, ವಿಶ್ವಾಮಿತ್ರರ ಜೊತೆ ಹೋದಾಗ ಎಷ್ಟು ವರ್ಷ. ದಶರಥ ಹೇಳ್ತಾನೆ ವಿಶ್ವಾಮಿತ್ರರಿಗೆ, ಊನಷೋಡಶ ವರ್ಷೋಯಂ ರಾಮೋ ರಾಜೀವಲೋಚನಃ. ಅವನ್ನ ಹ್ಯಾಕ್ ಕಳಿಸಲಿ? ಇನ್ನೂ 16 ವರ್ಷ ಕೂಡ ತುಂಬಿಲ್ಲ ಅವನಿಗೆ, ನಿನ್ನ ಜೊತೆ ಹ್ಯಾಕ್ ಕಳಿಸಲಿ? ರಾಮನಿಗೆ ಮದುವೆಯಾದಾಗ 13 ವರ್ಷ ರಾಮನಿಗೆ. ಸೀತೆ ರಾಮನಿಗಿಂತ 7 ವರ್ಷ ಚಿಕ್ಕವಳು ವಯಸ್ಸಿನಲ್ಲಿ. ಇದು ರಾಮಾಯಣದಲ್ಲಿ ಬರುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಇಂಥ ಪ್ರಸಂಗಗಳನ್ನೆಲ್ಲ ಕೊಟ್ಟು ಅವನಿಗೆ ಕಾಡಿಗೆ ಹೋಗುವಾಗ ಅವಳು ಸೀತೆ ಬಹಳ ಮಾತುಗಾರ್ತಿ. ಆ ಸೀತೆಯ ಮಾತು ಎಲ್ಲ ಅಗಸ್ತ್ಯರ ಜೊತೆ, ಅನಸೂಯೆ ಜೊತೆ, ಯಾಜ್ಞವಲ್ಕ್ಯ, ಕಡೆಗೆ ರಾವಣನ ಜೊತೆಗೂ ಬೇಕಾದಷ್ಟು ಮಾತಾಡಿದ್ದಾಳೆ ಸೀತೆ. ಆ ಸೀತೆಯ ಒಂದು ವ್ಯಕ್ತಿತ್ವ ಇದೆಯಲ್ಲ, ವಾಲ್ಮೀಕಿಗೆ ತುಂಬ ಪ್ರಿಯವಾದದ್ದು. ಅದನ್ನು ರಾಮನ ಚರಿತ ಅಂತ ಹೇಳೋದಕ್ಕಿಂತ
ಸೀತಾಯಾಶ್ಚರಿತಂ ಮಹತ್ ಅಂತ ವಾಲ್ಮೀಕಿ ಸೀತೆ ಚರಿತ್ರೆ ಇದು. ಸೀತಾಯಾಶ್ಚರಿತಂ ಮಹತ್, ಇದು ಸೀತೆಯ ಚರಿತ್ರೆ ಅಂತ ಹೇಳಿದ್ದಾಳೆ. ಸೀತೆ ಅನಸೂಯೆಗೆ ತಾನಿದ್ದದ್ದು ಹುಟ್ಟಿದ್ದು ಎಲ್ಲವನ್ನು ಹೇಳಿ ಅವಳು ಹೇಳ್ತಾಳೆ, ಭರ್ತ ಮಮ ಮಹಾತೇಜ ವಯಸಾ ಪಂಚವಿಂಶತಿ. ನಮ್ಮ ತಂದೆ ನನ್ನ ಗಂಡ ಇದ್ದಾನಲ್ಲ ಮಹಾ ತೇಜಸ್ವಿ, ಅವನ ಕಾಡಿಗೆ ಹೋಗುವಾಗ 25 ವರ್ಷ ಅವನಿಗೆ ಅಂತ ಸೀತೆ ಅನಸೂಯೆಗೆ ಹೇಳ್ತಾಳೆ. ವಯಸಾ ಪಂಚವಿಂಶತಿ, 25 ವರ್ಷ ವಯಸ್ಸು ಅವನಿಗೆ. ಆಗ ಅವನು ಕಾಡಿಗೆ ಹೋಗಬೇಕಾಯಿತು. ಅಲ್ಲಿಯವರೆಗೆ ನಾನು ಮದುವೆಯಾದ ಮೇಲೆ 12 ವರ್ಷ ಉಷಿತ್ವಾ 12 ಸಮಾಹ ಇಕ್ಷ್ವಾಕೂಣಾಂ ನಿವೇಶನೆ ಭುಂಜಾನಾ ಮಾನುಷಾನ್ ಭೋಗಾನ್ ಸರ್ವಕಾಮಸಮೃದ್ಧಿನಿ. ತತಸ್ತ್ರಯೋದಶೇ ವರ್ಷೇ ರಾಜಾ ಮಂತ್ರಯತ ಪ್ರಭು ಅಭಿಷೇಚಯಿತುಂ ರಾಮಂ ಸಮೇತೋ ರಾಜಮಂತ್ರಿಭಿಃ. ಸೀತೆ ಅನಸೂಯೆಗೆ ಹೇಳ್ತಾಳೆ, ನಾನು ಮದುವೆಯಾದ ಮೇಲೆ 12 ವರ್ಷ ಇಕ್ಷ್ವಾಕುಗಳ ಮನೆಯಲ್ಲಿ ಇದ್ದೆ, ತುಂಬ ಸುಖವಾಗಿದ್ದೆ ನಾನು. ಭುಂಜಾನೋ ಮಾನುಷಾನ್ ಭೋಗಾನ್, ಮನುಷ್ಯರಿಗೆ ಯಾವ ರೀತಿಯಲ್ಲಿ ಭೋಗಗಳನ್ನು ಅನುಭವಿಸೋ ಸಾಮರ್ಥ್ಯ ಇದೆಯೋ ಅಷ್ಟನ್ನೂ ಅನುಭವಿಸ್ತಾ ಇದ್ದೆ ನಾನು. 13ನೇ ವರ್ಷ ಕಾಲಿಟ್ಟಾಗ ನನ್ನ ಮಾವ ಇವನನ್ನು ಯೌವರಾಜ್ಯದಲ್ಲಿ ಕೂಡಿಸಬೇಕು ಅಂಥೇಳಿ ಆಲೋಚನೆ ಮಾಡಿದ. ಆಗ ನಡೆದ ಪ್ರಸಂಗವನ್ನು ಹೇಳಿ, ಹೀಗೆ ಕಾಡಿಗೆ ಹೋಗಬೇಕಾಯಿತು, ಕಾಡಿಗೆ ನಾವು ಬರಬೇಕಾಯಿತು ಅಂತ ಸೀತೆ ಕೊಡೋ ಒಕ್ಕಣೆ. ಅಂದರೆ 25 ವರ್ಷ ವಯಸ್ಸಾಗಿದ್ದಾಗ, ಅಂದರೆ ಸೀತೆಗೆ 18 ವರ್ಷ ವಯಸ್ಸಾಗಿದ್ದಾಗ ಅವರು ಕಾಡಿಗೆ ಬಂದದ್ದು. ಮತ್ತು ಚಿತ್ರಕೂಟದಲ್ಲಿ 1 ವರ್ಷ ಇದ್ದು. ಅಷ್ಟು ಮಾತ್ರ ಅಲ್ಲ, ಅವರು ಕಾಡಿಗೆ ಹೊರಟದ್ದು ಯಾವಾಗ ಅಂತ ಕೂಡ ವಾಲ್ಮೀಕಿಗಳು ಚೈತ್ರ ಶುದ್ಧ ದಶಮಿ ಆ ದಿವಸ ಅವರು ಹೊರಟರು ಅಲ್ಲಿಂದ. ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಇಂಥ ವಿವರಗಳು ಅನೇಕ ಸಿಗುತ್ತೆ ನಮಗೆ. ಅವರಿಗೆ ಎಷ್ಟು ವರ್ಷ, ಎಷ್ಟು ಪಂಚವಟಿಯಲ್ಲಿ ಎಷ್ಟು ದಿವಸ ಇದ್ದರು, ಮತ್ತು ವನವಾಸ ಕಾಲದಲ್ಲಿ 13.5 ವರ್ಷ ಪಂಚವಟಿಯಲ್ಲಿದ್ದು ಸುಖವಾಗಿ ಇದ್ದರು ಅವರು. ಆಗ ವಿಂದಾ ಮುಹೂರ್ತದಲ್ಲಿ ಸೀತಾಪಹರಣ ಆದ ಮೇಲೆ ಅವಳು ಸೀತೆ ರಾವಣನ ಮನೆಯಲ್ಲಿದ್ದದ್ದು 1 ವರ್ಷ 2 ತಿಂಗಳು 10 ದಿವಸ. ಈ ವಿವರಗಳನ್ನು ವಾಲ್ಮೀಕಿಗಳು ಕೊಡ್ತಾರೆ. ಮತ್ತು ಯಾವ ಮುಹೂರ್ತದಲ್ಲಿ ಇವಳಿಗಾಯಿತು, ರಾಮ ಲಕ್ಷ್ಮಣರು ಸೀತಾನ್ವೇಷಣೆಯನ್ನು ಎಷ್ಟು ದಿವಸ ಮಾಡಿದ್ರು, ಸುಗ್ರೀವನ ಸಖ್ಯೆ ಯಾವಾಗಾಯಿತು. ಅಂದರೆ ವಾಲ್ಮೀಕಿ ರಾಮಾಯಣ ಬರೀ ಕಥೆಯ ರೂಪದಲ್ಲಿ ಇಲ್ಲ, ಇತಿಹಾಸ ರೂಪದಲ್ಲಿ ಇದೆ. ಇತಿಹಾಸಂ ಪುರಾತನಂ, ಹೀಗೆ ಮನುಷ್ಯ ಸಹಜವಾಗಿ ಏನೇನು ವಿವರಗಳು ಬೇಕೋ ಅದೆಲ್ಲವನ್ನು ವಾಲ್ಮೀಕಿಗಳು ಕೊಡ್ತಾರೆ. ರಾಮನಿಗೆ ಪಟ್ಟಾಭಿಷೇಕ ಆದಾಗ 39 ವರ್ಷ, ಸೀತೆಗೆ 33 ವರ್ಷ. ಈ ವಿವರಗಳು ಕೂಡ ಈ ಒಕ್ಕಣೆ ವಾಲ್ಮೀಕಿ ರಾಮಾಯಣದಲ್ಲಿ ಸಿಗುತ್ತೆ. ಇದು ಅದ್ಭುತವಾದ ಗ್ರಂಥ. ಇದನ್ನು ಬರೀ ಕಾವ್ಯ, ಯಾವುದೋ ಅವತಾರದ್ದು, ಯಾವುದೋ ಪುರಾಣದ ಕಥೆ ಅಂತನ್ನೋ ಹಾಗಿಲ್ಲ. ಇದು ವಾಲ್ಮೀಕಿಗಳು ಇತಿಹಾಸ ಪ್ರಯುಕ್ತವಾಗಿ ಬರೆದಿರೋದರಿಂದ ವಾಲ್ಮೀಕಿಗಳ ದೃಷ್ಟಿಯಲ್ಲಿ ಇವನು ಒಬ್ಬ ಮನುಷ್ಯ. ಆದರೆ ಇತರ ಮನುಷ್ಯರಿಗೆ ಮಾರ್ಗದರ್ಶಿಯಾಗಬಲ್ಲಂಥ ಮನುಷ್ಯ. ವಾಲ್ಮೀಕಿಗಳು ಮಾತ್ರ ಅಲ್ಲ, ನಮ್ಮ ತ್ಯಾಗರಾಜ ಸ್ವಾಮಿಗಳು ಏನು ಮಾಡಿದ್ರು? ತ್ಯಾಗರಾಜ ಸ್ವಾಮಿಗಳು ರಾಮನನ್ನು ಕಂಡದ್ದು ಹೇಗೆ? ಆಡಿನ ಮಾಟಲು ತಪ್ಪಡನಚುನು ಆಚಂದ್ರಾರ್ಕಮುಗ ಕೀರ್ತಿಗಲ್ಗಿನ ವಾಡೇರ ದೈವಮು ಮನಸ. ಇಂಥ ಮನುಷ್ಯ ಇದ್ದಾನಲ್ಲ, ಆಡಿದ ಮಾತಿಗೆ ತಪ್ಪಿಸದೇ ಇರೋ ಮನುಷ್ಯ, ಇವನೇ ದೈವ. ಇಂಥ ಮನುಷ್ಯರನ್ನು ಬಿಟ್ಟು ಬೇರೆ ಯಾವ ದೈವ ಇದೆ? ಒಕ ಮಾಟ ಒಕ ಬಾಣ ಒಕ ಪತ್ನಿ ವ್ರತುಡೇ ಮನಸ. ಅಂದರೆ ತ್ಯಾಗರಾಜ ಸ್ವಾಮಿಗಳಿಗೆ ಕೂಡ ಅವನ ಮನುಷ್ಯತ್ವ, ಅವನು ಅನುಪಮ ಗುಣಾಂಬುಧಿಯನಿ ನೆರನಮ್ಮಿ ಅನುಸರಿಂಚಿನ ಬಾಡನಯ್ಯ. ರಾಮನನ್ನು ಯಾತಕ್ಕೆ ಶರಣ ಹೋಗ್ತೀನಿ ಅಂದರೆ ಅನುಪಮ ಗುಣಾಂಬುಧಿಯನಿ, ಅವನಲ್ಲಿರೋ ಗುಣಗಳು ಎಂಥದ್ದು. ಈ ದೃಷ್ಟಿ ಇದೆಯಲ್ಲ, ಇದು ಅಧ್ಯಾತ್ಮದಲ್ಲಿ ಮತ್ತು ಕಾವ್ಯದಲ್ಲಿ ಸಹಜವಾದಂಥ ದೃಷ್ಟಿ. ಈ ದೃಷ್ಟಿಯಿಂದ ನಾನು ರಾಮನನ್ನು ಕಂಡಿದ್ದೇನೆಯೇ ವಿನಃ
ರಾಮನಲ್ಲಿ ಅಗೌರವ ಅನ್ನು ತೋರಿಸೋದಕ್ಕಲ್ಲ, ಅದು ಅವತಾರದ ಕಲ್ಪನೆ ಇರೋದು ಬೇರೆ. ಈ ಮುಂದಕ್ಕೆ ಈ ರಾಮಾಯಣದಲ್ಲಿ, ರಾಮಾಯಣ ಕಾವ್ಯವೂ ಹೌದು, ಧರ್ಮಗ್ರಂಥವೂ ಹೌದು. ಈ ಕಾವ್ಯ ಶೈಲಿ ನಾನು ಮೊದಲು ಓದಿದಾಗ ಆ ರಾಮಾಯಣಕ್ಕೆ ಮಾರು ಹೋದದ್ದು ಆ ವಾಲ್ಮೀಕಿಗಳ ಅದ್ಭುತವಾದಂಥ ಕಲ್ಪನೆಗಳಿಂದ. ಅವನು ಕೈಕೇಯಿ ಕಾಡಿಗೆ ಹೋಗಬೇಕು ಅಂತ ಹೇಳಿ ದಶರಥನನ್ನು ಪೀಡಿಸಿದಾಗ ದಶರಥ ಮುಖವನ್ನು ಕೆಳಗೆ ಮಾಡಿಕೊಂಡು ಸಪ್ಪೆಯಾಗಿ ಕೂತ. ಹೇಗೆ ಅಂತ ನೋಡಿದ್ರೆ ವಾಲ್ಮೀಕಿಗಳು ಹೋಗ್ತಾರೆ, ಅನೃತ ಮುಕ್ತವಾನ್ ಋಷಿರಿವ, ಒಬ್ಬ ಋಷಿ ಸುಳ್ಳು ಹೇಳಿದರೆ ಅವನ ಮುಖ ಹೇಗಿರುತ್ತೋ ಹಾಗೆ ದಶರಥನ ಮುಖ ಇತ್ತು. ಏನು ಆ ಉಪಮಾ ಇದೆಯಲ್ಲ, ಅವನ ಉಪಮಾನಗಳು, ಇದು ಅದ್ಭುತವಾದ ಉಪಮಾನಗಳು. ದೊಡ್ಡ ಕಾವ್ಯ, ಮಹಾಕಾವ್ಯ ಅದು. ಈ ಮಹಾಕಾವ್ಯವಾದರೂ ಕೂಡ ಈ ಧರ್ಮದ ಒಂದು ಛಲ, ಮನುಷ್ಯ ಹೇಗಿರಬೇಕು, ಈ ಲೋಕದಲ್ಲಿ ಕಷ್ಟಗಳು ಬಂದಾಗ ಮನುಷ್ಯ ಅದನ್ನು ನಿಭಾಯಿಸೋದು ಹೇಗೆ, ಮತ್ತು ರಾಮಾಯಣದಲ್ಲಿ ಮುಖ್ಯವಾಗಿ ನಾವು ಕಾಣಬೇಕಾದಂಥದ್ದು ಏನು ಅಂದರೆ, ಇದನ್ನು ಮತ್ತೆ ಮತ್ತೆ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಲೋಕದಲ್ಲಿ ಕೆಟ್ಟ ಮನುಷ್ಯ ಅಂತ ಇಲ್ಲವೇ ಇಲ್ಲ. ನಜದುಷ್ಟೋ ಮಾನುಷಃ, ಕೆಟ್ಟ ಮನುಷ್ಯ ಅಂತ ಇಲ್ಲ. ಕಾಲವಶಂಗತಃ ದುಷ್ಟ, ಯಾವುದೋ ಕೆಟ್ಟ ಗಳಿಗೆ ಬರುತ್ತೆ, ಯಾವುದೋ ಒಂದು ಸಂದರ್ಭ ಆಗುತ್ತೆ, ಆ ಕೆಟ್ಟವನಾಗ್ತಾನೆ. ಮನುಷ್ಯ ಕೆಟ್ಟವನು ಅಂತ ಇಲ್ಲವೇ ಇಲ್ಲ. ಕಡೆಗೆ ರಾವಣನನ್ನು ಕೂಡ ಇವನು ಕೆಟ್ಟವನಲ್ಲ, ಅಹೋ ಮಹಾತ್ಮ ಇವ ದೃಶ್ಯ, ಮಹಾತ್ಮನಿದ್ದಾಗ ಕಾಣ್ತಾನಲ್ಲ ಇವನು ಅಂತ ರಾಮನ ಬಾಯಲ್ಲೇ ಬರುತ್ತೆ. ಹೀಗೆ ಇದು ಒಂದು ವಿಚಾರ. ವಾಲ್ಮೀಕಿ ರಾಮಾಯಣದಲ್ಲಿ ಕೆಟ್ಟವನು ಕೆಟ್ಟ ಹೆಂಗಸು ಅಂತ ಇಲ್ಲವೇ ಇಲ್ಲ. ಯಾವುದೋ ಕಾಲ, ಯಾವುದೋ ಒಂದು ಸಂದರ್ಭ, ಯಾವುದೋ ಒಂದು ಕೆಟ್ಟಗಳಿಗೆ ಇದರಿಂದ ಅವನು ಕೆಟ್ಟವನಾಗ್ತಾನೆ ವಿನಃ ಮನುಷ್ಯನ ಪ್ರವೃತ್ತಿಯಲ್ಲಿ ಕೆಟ್ಟತನ ಅಂತನ್ನೋದು ಸಹಜವಾಗಿ ಇಲ್ಲ. ಇದು ಒಂದು. ಇದು ರಾಮ ಹೇಳೋ ಮಾತು. ಮತ್ತೆ ಸೀತೆ 4 ಸಾರಿ ಹೇಳ್ತಾಳೆ. ಒಂದು ಸಾರಿ ಲಕ್ಷ್ಮಣನಿಗೆ ಹೇಳ್ತಾಳೆ, ಒಂದು ಸರ್ತಿ ಹನುಮಂತನಿಗೆ ಹೇಳ್ತಾಳೆ, ಒಂದು ಸರ್ತಿ ಋಷಿಪತ್ನಿಯರಿಗೆ ಹೇಳ್ತಾಳೆ. ಅದು ಮಾತು ನ ಕಶ್ಚಿನ್ನಾಪರಾಧ್ಯತಿ, ಯಾವ ಮನುಷ್ಯನೂ ತಪ್ಪು ಮಾಡದೇ ಇರೋದೇ ಇಲ್ಲ. ನ ಕಶ್ಚಿನ್ನಾಪರಾಧ್ಯತಿ, ಇದು ಸೀತೆಯ ಬಾಯಲ್ಲಿ ಬರೋ ಮಾತು. ಅವಳು ಲಂಕೆಯಲ್ಲಿ ಇದ್ದಾಗ ಆ ರಾಕ್ಷಸಿಯರು ಇವಳನ್ನು ಬೆಂಗಾವಲಿಗೆ ಕಾಯ್ತಾ ಇದ್ದಾಗ ಹನುಮಂತ ಸೀತೆಯನ್ನು ನೋಡಿದಾಗ ಹನುಮಂತ ಹೇಳ್ತಾನೆ, ಈ ರಾಕ್ಷಸಿಯರು ಇವ್ರನ್ನೆಲ್ಲ ಸಾಯಿಸ್ತೀನಿ, ಬೇಕಾದರೆ ಒಂದು ಕ್ಷಣದಲ್ಲಿ ಅವ್ರನ್ನ ಸಾಯಿಸ್ತೀನಿ, ನನ್ನ ಹೆಗಲ ಮೇಲೆ ಕೂಡು, ನಾನು ತಪ್ಪಿಸಿ ಕರ್ಕೊಂಡು ಹೋಗ್ತೀನಿ ಅಂತಂದಾಗ ಸೀತೆ ಹೇಳ್ತಾಳೆ, ಇದು ನೀನು ಬುದ್ಧಿವಂತ ಆದರೆ, ನಿನಗೆ ಒಳ್ಳೆ ನಡತೆ ಇದ್ದರೆ ನೀನು ಮಾಡೋ ಕೆಲಸ ಅಲ್ಲ ಇದು. ಈ ರಾಕ್ಷಸಿಯರು ಏನು ತಪ್ಪು ಮಾಡಿದ್ರು? ಆ ರಾವಣ ಹೇಳ್ದ, ರಾವಣನ ದಾಸಿಯರು ಇವರು. ಇವರ ಮೇಲೆ ನೀನು ಕೋಪ ಮಾಡಿಕೊಳ್ಳೋದೇನು? ಅನಾರ್ಯ, ನೀನು ಆರ್ಯನಾಗಿದ್ದರೆ ನೀನು ರಾವಣನ ಮೇಲೆ ಕೋಪ ಮಾಡಿಕೊಂಡ್ರು ಸಹಜ. ಈ ದಾಸಿಯರು ಪಾಪ ರಾವಣನ ಕೆಲಸ ಅವರು ಮಾಡ್ತಾ ಇದ್ದಾರೆ, ಅವನು ಹೇಳಿದ ಕೆಲಸ ಮಾಡ್ತಾ ಇದ್ದಾರೆ. ನೀನು ಮಾಡ್ತಕ್ಕದ್ದಲ್ಲ ಇದು, ನಿನ್ನ ಕೆಲಸ ಅಲ್ಲ ಇದು. ಮತ್ತು ರಾವಣನ್ನು ಕೂಡ ಅವನು ಏನೋ ಕೆಟ್ಟ ಗಡಿಯಲ್ಲಿ ಮಾಡಿದ, ಅವನು ನ ಕಶ್ಚಿನ್ನಾಪರಾಧ್ಯತಿ, ಯಾವ ಮನುಷ್ಯನೂ ಅಪರಾಧ ಮಾಡದೇ ಇಲ್ಲ. ರಾಮಂ ವಿನಾ ಅಂತ ಕೂಡ ಹೇಳಲಿಲ್ಲ ಆಕೆ. ರಾಮನನ್ನು ಬಿಟ್ಟು ಅಂತನ್ನೋ ಮಾತು ಸೀತೆ ಸೇರಿಸಲಿಲ್ಲ. ರಾಮನೂ ತಪ್ಪು ಮಾಡೋನೆ. ನ ಕಶ್ಚಿನ್ನಾಪರಾಧ್ಯತಿ ಅಂತನ್ನೋ ಒಂದು ಜನರಲ್ ಸೂತ್ರ ಅವಳು ಕೊಟ್ಬಿಟ್ಲು. ರಾಮ ಇದಕ್ಕೆ ವಿನಾಯಿತಿ ಅಂತನ್ನೋ ಮಾತು ಸೀತೆಯ ಮಾತಲ್ಲಿ ಬರಲಿಲ್ಲ. ರಾಮನಾಗಲಿ ನಾನಾಗಲಿ ತಪ್ಪು ಮಾಡೋದು ಸಹಜವಾದದ್ದು. ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಇನ್ನೊಂದು ವಿಶೇಷವಾದಂಥ ಒಂದು ದೃಷ್ಟಿ. ಮನುಷ್ಯ ಒಂದು ತಪ್ಪಾಯಿತು ಅಂತ ಕಂಡ್ರೆ ಸಹಜವಾಗಿ ಆಗಿರಬಹುದು. ಇದನ್ನು ಸಮರ್ಥನೆ ಮಾಡೋ ಹಾಗೆ ವಾಲ್ಮೀಕಿಗಳು ಅನೇಕ ಸನ್ನಿವೇಶಗಳನ್ನು ಉಂಟು ಮಾಡ್ತಾರೆ. ಇದು ಇತಿಹಾಸವೂ ಹೌದು, ಕಾವ್ಯವೂ ಹೌದು. ಈ ಮೊದಲಲ್ಲಿ ನೋಡಿ,
ಕೈಕೇಯಿ ಕೆಟ್ಟವಳು ಅಂತಲೇ ಲೋಕಚರಿತ್ರೆ. ಲೋಕದಲ್ಲಿ ಎಲ್ಲರಿಗೂ ಕೂಡ ಕೈಕೇಯಿ ಅಂದರೆ ಕೆಟ್ಟವಳು ಅಂತ. ವಾಲ್ಮೀಕಿಗಳು ಹಾಗೆ ಕಾಣಿಸಿಲ್ಲ. ವಾಲ್ಮೀಕಿಗಳು ಕೈಕೇಯಿಯ ಬಾಯಲ್ಲಿ ಹೇಳಿಸ್ತಾರೆ, ರಾಮೇವಾ ಭರತೇವಾಘಂ ವಿಶೇಷಂ ನೋಪಲಕ್ಷಯೇ ತಸ್ಮಾತ್ ತುಷ್ಟಾಸ್ಮಿ ಯದ್ರಾಜ ರಾಮಂ ರಾಜ್ಯೇ ನಿಯೋಕ್ಷ್ಯತಿ. ರಾಮನನ್ನು ರಾಮನಿಗೆ ಯುವರಾಜ್ಯಾಭಿಷೇಕ ಮಾಡಬೇಕು ಅಂತ ದಶರಥ ನಿರ್ಧಾರ ಮಾಡಿದ್ದನ್ನು ಕೇಳಿ ನನಗೆ ತುಂಬ ಸಂತೋಷವಾಗಿದೆ. ತುಷ್ಟಾಸ್ಮಿ, ನನಗೆ ತುಂಬ ಸಂತೋಷವಾಗಿದೆ. ರಾಮೇವಾ ಭರತೇವಾ ವಿಶೇಷಂ ನೋಪಲಕ್ಷಯೇ. ರಾಮನಿಗೂ ಭರತನಿಗೂ ಯಾವ ಭೇದವನ್ನು ನಾನು ಎಣಿಸೋಲ್ಲ. ಮತ್ತೆ ಯಥಾ ಮೇ ಭರತೋ ಮಾನ್ಯಃ ತಥಾ ಭೂಯೋಪಿ ರಾಘವಃ. ನಾನು ನನ್ನ ಮಗ ಭರತನ್ನ ಪ್ರೀತಿ ಮಾಡೋದು ಸಹಜ, ಆದರೆ ಅವನಿಗಿಂತ ಹೆಚ್ಚಾಗಿ ರಾಮನಲ್ಲಿ ನನಗೆ ಪ್ರೀತಿ ಇದೆ. ಇದು ನನ್ನ ಕಡೆಯಿಂದ ಬರೋದು ಮಾತ್ರ ಅಲ್ಲ, ಕೌಸಲ್ಯಾತೋತಿರಿಕ್ತಂಚ ಸತು ಶುಶ್ರೂಷತೆ ಹಿಮಾಂ. ರಾಮ ತನ್ನ ತಾಯಿ ಕೌಸಲ್ಯಗೆ ಮಾಡೋ ಶುಶ್ರೂಷೆಗಿಂತ ಹೆಚ್ಚಾಗಿ ನನಗೆ ಮಾಡ್ತಾನೆ. ಹೀಗೆ ನಮ್ಮಿಬ್ಬರಲ್ಲಿ ಒಂದು ಪರಸ್ಪರ ಅನುರಾಗ ಇದೆ. ಆದ್ದರಿಂದ ಈ ರಾಮನಿಗೆ ಯುವರಾಜ್ಯಾಭಿಷೇಕ ಆಯಿತು ಅಂದರೆ ಬಹಳ ಸಂತೋಷ ನನಗೆ ಅಂತ ಹೇಳ್ತಾಳೆ. ಇದರಲ್ಲಿ ಒಂದು ಸಮಸ್ಯೆ ಇದೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಅನೇಕ ಸಮಸ್ಯೆಗಳಿದೆ. ಇದು ಒಂದು ಸಮಸ್ಯೆ ಏನು ಅಂದರೆ, ಭರತ ದೊಡ್ಡವನೋ ಲಕ್ಷ್ಮಣ ದೊಡ್ಡವನೋ ಅಂತನ್ನೋದು. ಅನೇಕ ಕಡೆ ಭರತ ಲಕ್ಷ್ಮಣನಿಗೆ ನಮಸ್ಕಾರ ಮಾಡಿದ್ದಿದೆ. ಆದರೆ ಯುದ್ಧಕಾಂಡದಲ್ಲಿ ಲಕ್ಷ್ಮಣನನ್ನು ಭರತಾನುಜಃ, ಭರತನ ತಮ್ಮ ಅಂತ ಹೇಳಿರೋದಿದೆ. ಭರತ ಶತ್ರುಘ್ನರು ಅವಳಿ ಜವಳಿ. ರಾಮ ಆದಮೇಲೆ ಭರತ ಶತ್ರುಘ್ನರು ಹುಟ್ಟಿದರು. ಅನಂತರ ಲಕ್ಷ್ಮಣ ಅಂಥೇಳಿ ಲಕ್ಷ್ಮಣೋ ಕನಿಷ್ಠ ರಾಮೋ ಜ್ಯೇಷ್ಠ ಅಂತನ್ನೋ ಮಾತು ಆನಂದ ರಾಮಾಯಣದಲ್ಲಿ ಬರುತ್ತೆ. ಅಂದರೆ ಈ ರಾಮನ ಸದ್ಯ ತಮ್ಮ ಭರತನೋ ಲಕ್ಷ್ಮಣನೋ ಅಂತನ್ನೋದು ಸಮಸ್ಯೆ. ಅಂದರೆ ಭರತನಿಗೆ ರಾಜ್ಯ ಕೊಡಬೇಕು ಅಂದರೆ ರಾಮ ನೇರವಾಗಿ ಭರತನಿಗೆ ಕೊಡಬೇಕಾದದ್ದು. ಲಕ್ಷ್ಮಣ ಮಧ್ಯೆ ಲಕ್ಷ್ಮಣನಿಗೆ ರಾಜ್ಯ ಬರಬೇಕು ಅಂತನ್ನೋದು ಇದು ಒಂದು ಸಮಸ್ಯೆ. ವಾಲ್ಮೀಕಿ ರಾಮಾಯಣದಲ್ಲಿ ಇದು ಒಂದು ಸಮಸ್ಯೆ. ಇದು ಸ್ವಲ್ಪ ಕ್ಲಿಷ್ಟವಾದ. ಅಂತೂ ಇವಳು ಕೈಕೇಯಿಯ ಮಗ ಭರತ. ಈ ಭರತ ಹೀಗೆ ಕೈಕೇಯಿಯ ಮನಸ್ಸಿನಲ್ಲಿ ರಾಮನ ಬಗ್ಗೆ ವಿಶೇಷವಾದ ವಾತ್ಸಲ್ಯ ಇದ್ದರೂ ಕೂಡ ಭೋಜ ತನ್ನ ಚಂಪೂ ರಾಮಾಯಣದಲ್ಲಿ ಹೇಳ್ತಾನೆ, ಹೀಗೆ ಕೌಸಲ್ಯಗೆ ಹೃದಯ ತುಂಬ ಒಳ್ಳೆಯದು, ರಾಮನ ಬಗ್ಗೆ ತುಂಬ ಅನುರಾಗ ಅವಳಿಗೆ, ಆದರೂ ಕೂಡ ಮಂಥರಾಭಿಧಾನ ಪಿಶಾಚಿಕಾವೇಶ ಪರವಶ ನಿಜಾಶಯ ಕೈಕಯಿ. ಈ ಕೈಕೇಯಿ ಅವಳ ಮನಸ್ಸಿತ್ತಲ್ಲ, ನಿಜ ಆಶಯ, ಅವಳ ಸಹಜವಾದಂಥ ಸ್ವಂತವಾದ ಅಭಿಪ್ರಾಯ ಬೇರೆಯಾಗಿ ಬಿಡ್ತು, ಪರವಶವಾಗಿ ಬಿಡ್ತು. ಯಾವಾಗ ಅಂದರೆ ಮಂಥರಾಭಿಧಾನ ಪಿಶಾಚಿಕ ಆವೇಶ ಪರವಶ ನಿಜಾಶಯ. ಇದೊಂದು ಪಿಶಾಚಿ ಮಂಥರೆ ಅಂತ ಬಂದಳು. ಈ ಮಂಥರೆ ಅಂತ ನೋಡು ಬಂದು ಅವನಿಗೆ ರಾಮರಾಜ ಆಗಲಿ ಭರತರಾಜ ಆಗಲಿ ಮಂಥರೆಗಾಗಬೇಕಾದದ್ದೇನಿಲ್ಲ. ಆದರೆ ಬೇರೆಯವರಿಗೆ ತೊಂದರೆಯನ್ನೇ ಮಾಡತಕ್ಕಂಥ ಅಪೇಕ್ಷೆ, ಕುತೂಹಲ ಕೆಲವರಿಗಿರುತ್ತೆ ಮನುಷ್ಯರಲ್ಲಿ ಸಹಜವಾದದ್ದು. ಈ ಮಂಥರೆ ಅಂತನ್ನೋದನ್ನು ಕೂಡ ವಾಲ್ಮೀಕಿ ಹೇಳ್ತಾಳೆ. ಈ ಮಂಥರೆಗೆ ಸ್ವಾರ್ಥ ಅಂತನ್ನೋದು ಏನಿಲ್ಲ. ಯಾರಿಗೆ ರಾಜ್ಯ ಆದರೆ ಮಂಥರೆಗಾಗಬೇಕಾದದ್ದೇನು, ಅವಳಿಗೇನು ಪ್ರಯೋಜನ ಇಲ್ಲ. ಆದರೂ ಕೂಡ ಪರಾರ್ಥಹಿತ, ಬೇರೆಯವರಿಗೋಸ್ಕರ ತಾನು ಒಂದು ತೊಂದರೆಯನ್ನು ಉಂಟು ಮಾಡು, ಕೈಕೇಯಿಗೆ ಒಳ್ಳೆಯದಾಗಲಿ ಅಂತನ್ನೋ ದೃಷ್ಟಿಯಿಂದ ಈ ರೀತಿಯಾಗಿ ಮಾಡಿದ್ಲು. ಹೀಗೆ ಮಾಡಿದ ಮೇಲೆ ಅವಳು ದಶರಥನನ್ನು ಈ ವರಗಳು ಕೊಡಬೇಕು ಅಂತ ಪೀಡಿಸಿದಾಗ
ದಶರಥ ಹೇಳೋ ಮಾತು, ಯದ್ಯದಾಚರತಿ ಕಲ್ಯಾಣಿ ಶುಭಂ ವಾ ಯದಿ ವಾ ಶುಭಂ ತದೇವ ಲಭತೆ ಭದ್ರೇ ಕರ್ತ ಕರ್ಮಜಮಾತ್ಮನಃ. ನೋಡು, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮನುಷ್ಯ ಯಾವುದನ್ನು ಮಾಡ್ತಾನೋ, ಯದ್ಯದಾಚರತಿ ಶುಭಂ ವಾ ಅಶುಭಂ, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದು ತದೇವ ಲಭತೆ ಭದ್ರೇ, ಕಡೆಗೆ ಇವನಿಗೆ ಬರೋದು ಅದೇ. ತಾನು ಏನು ಮಾಡ್ತಾನೋ ಅದೇ ಅವನಿಗೆ ಬರೋದು. ತದೇವ ಲಭತೆ ಭದ್ರೇ ಕರ್ತ ಕರ್ಮಜಂ ಆತ್ಮನಃ, ತನ್ನ ಕೆಲಸದಿಂದ ಯಾವ ಪರಿಪಾಕ ಆಗುತ್ತೋ ಅದೇ ಅವನಿಗೆ ಬರತಕ್ಕದ್ದು. ಆದ್ದರಿಂದ ನೀನು ಮಾಡೋವಾಗ ಯೋಚನೆ ಮಾಡಿ ಕೆಲಸ ಮಾಡಬೇಕು. ಯಾರಿಗೆ ಏನು ಒಳ್ಳೆಯದಾದರೆ ಏನು, ಯಾರಿಗೆ ಕೆಟ್ಟದ್ದಾದರೆ ಏನು, ಇದನ್ನು ಪರ್ಯಾಲೋಚನೆ ಮಾಡಿ ಮಾಡಬೇಕು ಅಂತಂದಾಗ ಇವಳು ಮಂಥರೆಯ ಪ್ರಚೋದನೆಗೆ ಒಳಗಾಗಿ, ನೀನು ನನಗಾಗ ವರ ಕೊಟ್ಟಿಯಲ್ಲ, ಆ ವರನ ಜನ ಏನಂತಾರೆ, ವರ ತೀರಿಸಿಕೊಳ್ಳಾರದೆ ಜಲಲಿ ಪಿರಿವ ಕಾಮಂ ಸಂಗಿರಂತಾಂ ಗಿರಂತಾಂ, ನೀನು ಕೊಟ್ಟ ಮಾತು ನೀರಿನ ಮೇಲೆ ಬರೆದ ಬರಹ. ಜಲಲಿಪಿರಿವ ಕಾಮಂ ಸಂಗಿರಂತಾಂ ಗಿರಂ ತಾಂ, ನೀನು ಆಡಿದ ಮಾತು ನೀರಿನ ಮೇಲೆ ಬರೆದ ಗೆರೆ ಹಾಗೆ ಅಂತ ಜನ ಅಂದುಕೊಳ್ತಾಳೆ. ಅಂದದಕ್ಕೆ ದಶರಥ ಹೇಳಿದ, ಅಕೀರ್ತಿರಾರ್ತಿ ಜನನೀ ಜಾಯೇತ ಜಾಯೇತವಾ. ಲೋಕದಲ್ಲಿ ನಿನ್ನ ಕೀರ್ತಿ ಏನಾಗುತ್ತೆ ಅಂದರೆ ದುಃಖವನ್ನು ಉಂಟು ಮಾಡಿದವಳು ಕೈಕೇಯಿ. ಅಕೀರ್ತಿ ಆರ್ತಿ ಜನನೀ ಜಾಯೇತ ಜಾಯೇತವಾ, ನಿನಗೆ ಲೋಕ ಇರೋವರೆಗೂ ಒಂದು ಅಪಕೀರ್ತಿ ಬರುತ್ತೆ. ಹೀಗೆ ತೊಂದರೆಯನ್ನು ಉಂಟು ಮಾಡಿದ್ಲು ಆರ್ತಿ ಜನನಿ, ದುಃಖಕ್ಕೆ ತಾಯಿಯಾದಳು ಅಂತನ್ನೋ ಮಾತು ಬರುತ್ತೆ ನಿನಗೆ ಅಂತ ದಶರಥ ಹೇಳ್ತಾನೆ. ಈ ಇವರಿಬ್ಬರ ಸಂವಾದದಲ್ಲಿ ಈ ಛಲ ಒಂದು ಕಡೆ, ಧರ್ಮನಿಷ್ಠೆ ಇನ್ನೊಂದು ಕಡೆ. ಆಗ ಕೈಕೇಯಿ ಅವನು ದಶರಥ ಸಂಜ್ಞೆ ತಪ್ಪಿ ಬಿದ್ದಾಗ ಕೈಕೇಯಿ ತಾನೇ ರಾಮನಿಗೆ ರಾಮನನ್ನು ಹೇಳಿ ಕಳಿಸ್ತಾಳೆ, ರಾಮನನ್ನು ಕರೆಸಿಕೊಳ್ತಾಳೆ. ರಾಮನಿಗೆ ಇದೇನು ಸುದ್ದಿ, ತನ್ನ ತಂದೆ ಯಾಕೆ ಹೀಗೆ ಬಿದ್ದಿದ್ದಾನೆ ಅಂತ ಕೇಳುವಾಗ ಆ ಕೈಕೇಯಿ ಹೇಳ್ತಾಳೆ, ನಾನು 2 ವರ ಕೇಳಿದೆ, ಆ ವರವನ್ನು ತೀರಿಸಲಾರದೆ ಹೀಗೆ ನಿಸ್ಸಂಜ್ಞನಾಗಿ ಬಿದ್ದಿದ್ದಾನೆ, ಏನು ವರ ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ, ನೀನು ಕಾಡಿಗೆ ಹೋಗತಕ್ಕದ್ದು 14 ವರ್ಷ, ಭರತನಿಗೆ ಯುವರಾಜ್ಯ ಆಗತಕ್ಕದ್ದು ಅಂತ. ಆಗ ರಾಮ ಹೇಳ್ತಾನೆ, ಅಹಂ ಹಿ ರಾಜ್ಯಂ ಸರ್ವಂಚ ಪ್ರಾಣಾನಿಷ್ಟಾನ್ ಧನಾನಿ ಚ ಹೃಷ್ಟೋ ಭ್ರಾತ್ರೇ ಸ್ವಯಂ ದದ್ಯಾಂ ಭರತಾಯ ಪ್ರಚೋದಿತಃ. ಇದಕ್ಕೆ ಇಷ್ಟ್ಯಾಕೆ ನೀನು ಗಲಾಟೆ ಮಾಡಿದೆ? ಒಂದು ಮಾತು ನನಗೆ ಹೇಳಿದರೆ, ಭರತಾಯ ಅಪ್ರಚೋದಿತಃ, ಬೇರೆ ಯಾವ ಒಂದು ನಿರ್ಬಂಧವೂ ಇಲ್ಲದೆ ಭರತನಿಗೆ ನಾನೇ ರಾಜ್ಯ ಕೊಡ್ತಾ ಇದ್ನಲ್ಲ. ಅಹಂ ಹಿ ರಾಜ್ಯಂ ಪ್ರಾಣಾನ್ ಧನಾನಿ ಚ, ನನ್ನ ಪ್ರಾಣವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದನಲ್ಲ. ಹೃಷ್ಟ ಭ್ರಾತ್ರೆ, ನನಗೆ ತುಂಬ ಪ್ರೀತಿಯ ತಮ್ಮ ಅವನು, ಸಂತೋಷವಾಗಿ ಕೊಡ್ತಾ ಇದ್ದೆ ರಾಜ್ಯನ, ಹತ್ಕೊಂಡು ಕೊಡ್ತಾ ಇರಲಿಲ್ಲ ನಾನು. ಹೃಷ್ಟ ದದ್ಯಾಂ, ನಾನು ಸಂತೋಷವಾಗಿ ಕೊಡ್ತಾ ಇದ್ನಲ್ಲ. ಅಂದರೆ ರಾಮನ ಸ್ವಭಾವದಲ್ಲೇನೆ ಇದು ಒಂದು ಲಕ್ಷ್ಮಣನಿಗೆ ಒಂದು ಮಾತಂತಾನವನು, ಯದ್ವಿನಾ ಭರತಂ ತ್ವಾಂ ಶತ್ರುಘ್ನಂಚಾಪಿ ಮಾನದ ಭವೇನ್ಮಮ ಸುಖಂ ಕಿಂಚಿತ್ ಭಸ್ಮತಃ ಕುರುತಾಂ ಶಿಖಿ. ಭರತನನ್ನು ಬಿಟ್ಟು, ನಿನ್ನನ್ನು ಬಿಟ್ಟು, ಶತ್ರುಘ್ನನನ್ನು ಬಿಟ್ಟು ನನಗೆ ಯಾವುದಾದ್ರೂ ಸುಖ ಅಂತ ಬಂದರೆ ಅದನ್ನು ಬೆಂಕಿಯಲ್ಲಿ ಸುಡಲಿ, ಅದು ಯಾರಿಗೆ ಬೇಕಾಗಿದೆ ಆ ಸುಖ ಅಂತಂದು ರಾಮನ ಸ್ವಭಾವದಲ್ಲಿ ಈ ಭ್ರಾತೃವಾತ್ಸಲ್ಯ ಅಂತಿದೆಯಲ್ಲ, ಸೌಭ್ರಾತ್ರಮನುದರ್ಶಯನ್, ಅಣ್ಣ ತಮ್ಮನ ವಿಚಾರದಲ್ಲಿ ಹೇಗಿರಬೇಕು, ತಮ್ಮ ಅಣ್ಣನ ವಿಚಾರದಲ್ಲಿ ಹೇಗಿರಬೇಕು ಅಂತನ್ನೋದನ್ನು ತೋರಿಸೋದು ರಾಮಾಯಣದ ಒಂದು ಉದ್ದೇಶ. ಸೌಭ್ರಾತ್ರಂ ಅನುದರ್ಶಯನ್, ಈ ಅಣ್ಣ ತಮ್ಮಂದಿರ ನಡುವೆ ವ್ಯವಹಾರ ಹೇಗಿರಬೇಕು ಅಂತನ್ನೋದು ಲೋಕಕ್ಕೆ ತೋರಿಸೋದು ರಾಮಾಯಣದ ಉದ್ದೇಶ ಅಂತ ಕವಿಯೇ ಹೇಳ್ತಾನೆ ಒಂದು ಕಡೆ.
ಹೀಗೆ ಹೀಗೆ ಭರತ ಹೇಳಿದರೂ ಕೂಡ ಕೈಕೇಯಿ ಇನ್ನೂ ಆ ಮಂಥರೆಯ ಮುಷ್ಟಿಯಲ್ಲೇ ಇದ್ದದ್ದರಿಂದ ಇನ್ನು ಅವನು ತನ್ನ ದಶರಥ ಸಂಜ್ಞೆ ತಿಳಿದು ಎದ್ದರೆ ಈ ರಾಮನನ್ನು ಕಾಡಿಗೆ ಕಳಿಸೋದಕ್ಕೆ ಒಪ್ಕೊಳ್ತಾನೋ ಇಲ್ವೋ ಅಂಥೇಳಿ ನೀನು ಈಗಲೇ ಹೊರಡು ಅಂತ ಬಲವಂತ ಮಾಡ್ತಾಳೆ. ಕೈಕೇಯಿ ಈಗಲೇ ಹೊರಡು, ಅವನ ಸಂಜ್ಞೆ ತಿಳಿಯೋದಕ್ಕೆ ಮೊದಲೇ ಹೊರಡು ಅಂತ. ಆಗ ರಾಮನಿಗೊಂದು ಸ್ವಲ್ಪ ಕೋಪ ಬರುತ್ತೆ. ರಾಮ ಶಾಂತ ಸ್ವಭಾವ ಸಾಮಾನ್ಯವಾಗಿ, ಆದರೆ ಕೋಪ ಬಂದರೆ ಯಸ್ಯ ಬಿಭ್ಯತಿ ದೇವಾಶ್ಚ ಜಾತ ರೋಷಸ್ಯ ಸಂಯುಗೇ. ಆ ರಾಮನಿಗೆ ಸಿಟ್ಟು ಬಂದರೆ ಲೋಕವನ್ನು ಅಳ್ಳಾಡಿಸುವಂಥ ಸಿಟ್ಟು ರಾಮಂದು. ಯಸ್ಯ ಬಿಭ್ಯತಿ ಲೋಕ ದೇವಾಶ್ಚ ಜಾತ ರೋಷಸ್ಯ ಸಂಯುಗೇ. ಇಂಥ ಸಂದರ್ಭದಲ್ಲಿ ಅವನಿಗೆ ಒಂದು ಸ್ವಲ್ಪ ಸಿಟ್ಟು ಬರುತ್ತೆ. ರಾಮ ಕ್ರುದ್ಧ, ಕವಿಗಳು ಹೇಳ್ತಾರೆ, ಮುಖ ಗಂಟು ಹಾಕ್ಕೊಂಡ ರಾಮ. ಅಂಥ ಪ್ರಸನ್ನ ವದನ, ಯಾವಾಗಲೂ ಪ್ರಸನ್ನ ಗಂಭೀರ ವದನನಾಗಿದ್ದವನು ಈ ಸೀತೆ ಈ ಕೈಕೇಯಿ ತನ್ನನ್ನು ಅವಸರಪಡಿಸಿರುತ್ತಿರುವಾಗ ಸ್ವಲ್ಪ ಸಿಟ್ಟು ಬಂತವನಿಗೆ. ಆಗ ಹೇಳ್ತಾನವನು, ನಾಹಮರ್ಥಪರೋ ದೇವಿ ಲೋಕಮಾವತ್ಸು ಮುತ್ಸಹೇ ವಿದ್ಧಿ ಮಾಂ ಋಷಿಭಿಸ್ತುಲ್ಯಂ ಕೇವಲಂ ಧರ್ಮಮಾಸ್ಥಿತಂ. ನಾನು ಈ ರಾಜ್ಯಕ್ಕಾಗಿ ಆಸೆಪಟ್ಟು ಕಾಯ್ತಾ ಇದ್ದೀನಿ ಅಂತ ತಿಳ್ಕೊಂಡ್ಯಾ ನೀನು? ನಾಹಮರ್ಥಪರೋ ದೇವಿ, ನಾನು ಇಲ್ಲಿ ನಿಂತಿರೋದು ತನ್ನ ತಂದೆಗೆ ಸೌಖ್ಯ ಬರಲಿ ಅಂತ ಈ ರಾಜ್ಯ ನನಗೆ ಕೊಟ್ಟಾನು ಅಂತಲ್ಲ. ನಾಹಮರ್ಥಪರೋ ದೇವಿ ನಜ ಲೋಕಮಾವತ್ತು ಮುತ್ಸಹೇ. ಈ ಲೋಕದಲ್ಲಿ ಇಂಥ ಜನರ ಜೊತೆ ಇರಬೇಕು ಅಂತನ್ನೋ ಚಪಲ ನನಗೇನಿಲ್ಲ, ಉತ್ಸಾಹ ನನಗೇನಿಲ್ಲ. ವಿದ್ಧಿ ಮಾಂ ಋಷಿಭಿ ತುಲ್ಯಂ, ನನ್ನನ್ನು ಋಷಿಗಳ ಹಾಗೆ ಅಂತ ತಿಳ್ಕೋ ನೀನು. ಕೇವಲಂ ಧರ್ಮಮಾಸ್ಥಿತಂ, ನಾನು ಕೇವಲ ಧರ್ಮವನ್ನೇ ಆಶ್ರಯಿಸಿರ್ತಕ್ಕಂಥವನು. ಈ ರಾಜ್ಯ, ಈ ಲೋಭ ಇದು ನನಗಿಲ್ಲ ಅಂತ. ಆಗ ಅವನು ಆಗಲೇ ಅಲ್ಲಿಂದ ಹೊರಡ್ತಾನೆ. ಇನ್ನು ಮುಂದಕ್ಕೆ ಅವನು ರಾಮ ಅಲ್ಲಿಂದ ಹೊರಟಾಗ ಕವಿ ಹೇಳ್ತಾನೆ, ಆ ಕೈಕೇಯಿ ಅಂತಃಪುರದಿಂದ ರಾಮ ಹೊರಡ್ತಾ ಇದ್ದಾನೆ. ಹೊರಗೆ ಬಂದಾಗ ನವನಂ ಗಂತು ಕಾಮಸ್ಯ ತ್ಯಜತಶ್ಚ ವಸುಂಧರಾಂ ಸರ್ವಲೋಕಾತಿಗಸ್ಯೇವ ಲಕ್ಷ್ಯತೆ ಚಿತ್ತವಿಕ್ರಿಯಾ. ರಾಮ ಅಲ್ಲಿಗೆ ಹೊರಗೆ ಬಂದಾಗ ಅವನ ಮನಸ್ಸಿನಲ್ಲಿ ಒಂದು ನಿಶ್ಚಯ ಇದೆ, ಕಾಡಿಗೆ ಹೋಗತಕ್ಕದ್ದು. ವನಂಗಂತು ಕಾಮಸ್ಯ ಮತ್ತು ತ್ಯಜತಶ್ಚ ವಸುಂಧರಾಂ, ಈ ಭೂಮಿಯನ್ನು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗತಕ್ಕದ್ದು. ಇಂಥ ಸಂದರ್ಭದಲ್ಲಿ ನಿಷ್ಠೆಯಿಂದ ಇರುವವನಿಗೆ ಸರ್ವಲೋಕಾತಿಗಸ್ಯ ಇವ, ಎಲ್ಲ ಲೋಕಗಳ ಮೇಲೆ ನಿಂತವನ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಲಕ್ಷ್ಯತೇನ ಚಿತ್ತವಿಕ್ರಿಯ, ಅವನ ಮನಸ್ಸಿನ ಮೇಲೆ, ಅವನ ಮುಖದ ಮೇಲೆ ಒಂದು ಕೊಂಕು ಕೂಡ ಅಳ್ಳಾಡಿರಲಿಲ್ಲ. ಅವನ ಮನಸ್ಥೈರ್ಯ ಹಾಗಿತ್ತು. ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗುವಂಥ ಸ್ಥಿತಿಯಲ್ಲಿ ಕೂಡ ಆ ಮುಖದಲ್ಲಿ ಗಾಂಭೀರ್ಯ ಅಂತಿತ್ತಲ್ಲ, ಇದು ಸರ್ವಲೋಕಾತಿಗಸ್ಯೇವ. ವಾಲ್ಮೀಕಿಗಳು ಇಂಥ ಸಂದರ್ಭದಲ್ಲಿ ಅವರ ನಿರೂಪಣಾ ಶೈಲಿ ಇದೆಯಲ್ಲ, ಅದ್ಭುತವಾದ ಶೈಲಿ. ಅಂಥ ಶೈಲಿ ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲೂ ಬರಲಿಲ್ಲ. ಆಮೇಲೆ ಲೋಕದ ಇನ್ಯಾವ ಸಾಹಿತ್ಯದಲ್ಲೂ ಇಂಥ ಒಂದು ಮಾರ್ಮಿಕವಾದ ಸೂಕ್ಷ್ಮವಾದ ಪ್ರಭಾವ ಶಕ್ತಿಯ ನಿರೂಪಣೆಯನ್ನು ನಾನು ನೋಡಲಿಲ್ಲ. ಮತ್ತು ಅಂದರೆ ಮನುಷ್ಯರ ಸ್ವಭಾವದಲ್ಲಿ ಯಾವ ರೀತಿಯಲ್ಲಿ ಧರ್ಮನಿಷ್ಠೆ ಅಂತ ಅನ್ನೋದು ನಡ್ಕೊಳ್ಳುತ್ತೆ ಅಂತನ್ನೋದಕ್ಕೆ ಈ ಒಂದು ಭಾಗವನ್ನು ಮಾತ್ರ ಉದಾಹರಣೆಯಾಗಿ ತಗೊಳ್ತಾ ಇದ್ದೀನಿ. ಇನ್ನು ಅಲ್ಲಿಂದ ಬಂದವನು ತನ್ನ ತಾಯಿಗೆ ಸುದ್ದಿಯನ್ನು ಮುಟ್ಟಿಸಬೇಕು. ನಾನು ಯೌವರಾಜ್ಯಕ್ಕೆ ಸಿದ್ಧನಾಗಿಲ್ಲ, ಭರತನಿಗೆ ಯೌವರಾಜ್ಯ, ನಾನು ಕಾಡಿಗೆ ಹೋಗ್ತೀನಿ ಅಂತ ತಾಯಿಗೆ ಹೇಳಬೇಕು. ಮಗ ತಾಯಿಗೆ ಈ ಕೆಟ್ಟ ಸುದ್ದಿಯನ್ನು, ಅಂದರೆ ತಾಯಿಯ ದೃಷ್ಟಿಯಲ್ಲಿ ಕೆಟ್ಟ ಸುದ್ದಿ, ತನ್ನ ದೃಷ್ಟಿಯಲ್ಲಿ ಅಲ್ಲ, ತಾಯಿಯ ದೃಷ್ಟಿಯಲ್ಲಿ ಕೆಟ್ಟ ದೃಷ್ಟಿ.
ಅಂದರೆ ರಾಮನಿಗೆ ಎಷ್ಟು ನಿರ್ವಿಕಾರವಾಗಿದ್ದರೂ ಕೂಡ ತನ್ನ ತಾಯಿಗೆ ಇದನ್ನು ಹೇಳಬೇಕಾದ್ರೆ ಅವಳು ಏನು ಅಂದ್ಕೊಳ್ತಾಳೆ, ಅವಳ ದುಃಖ ಹೇಗಿರುತ್ತೆ ಅಂತನ್ನೋದರ ಪ್ರತಿಧ್ವನಿಯಾಗಿ ಇವನ ದುಃಖ. ಈ ತನಗೆ ರಾಜ್ಯ ಹೋಯಿತು ಅಂತ ದುಃಖ ಅಲ್ಲ, ತನ್ನ ತಾಯಿಗೆ ಇದು ತಿಳಿದಾಗ ಅವಳು ಪಡೋ ಶೋಕ ಅದು ಇವನ ಹೃದಯವನ್ನು ಹಿಂಡಿತು. ಈ ಕವಿ ಹೇಳ್ತಾನೆ ನೋಡಿ, ಧಾರಯನ್ ಮನಸಾ ದುಃಖಂ ಇಂದ್ರಿಯಾಣಿ ನಿಗೃಹ್ಯ ಚ. ರಾಮನಿಗೆ ರಾಜ್ಯ ಬಿಡಬೇಕು ಅಂತನ್ನೋ ದುಃಖ ಆಗಲಿಲ್ಲ, ತನ್ನ ತಾಯಿಗೆ ಯಾವ ಬಾಯಲ್ಲಿ ಇದನ್ನು ಹೇಳಲಿ. ತಾಯಿ ಸುಖವಾಗಿ ಯುವರಾಜ್ಯವನ್ನು ನಿರೀಕ್ಷಣೆ ಮಾಡಿದಾಗ ಕನಸು ಕಾಣ್ತಾ ಇದ್ದಾಳೆ, ಅವಳ ಹತ್ತಿರ ಹೋಗಿ ಇಲ್ಲ ನಾನು ಕಾಡಿಗೆ ಹೋಗ್ತೀನಿ ಅಂತ ಯಾವ ಬಾಯಲ್ಲಿ ಹೇಳಲಿ ನಾನು. ಈ ದುಃಖವನ್ನು ರಾಮ ತಡ್ಕೊಂಡ. ಧಾರಯನ್ ಮನಸಾ ದುಃಖಂ, ಈ ದುಃಖವನ್ನು ಪಡ್ಕೊಂಡ. ದುಃಖದಿಂದಾಗಿ ಇಂದ್ರಿಯ ವೈಕ್ಲವ್ಯ, ಇಂದ್ರಿಯಗಳೆಲ್ಲ ಅಳ್ಳಾಡ್ತಾ ಇತ್ತು, ಕೈ ನಡುಗುತ್ತಾ ಇತ್ತು, ಕಾಲು ನಡುಗುತ್ತಾ ಇತ್ತು. ಇದು ವಾಲ್ಮೀಕಿಗಳು ರಾಮ ಮನುಷ್ಯ ಅಂತನ್ನೋದನ್ನು ಚಿತ್ರಿಸಿರೋ ರೀತಿ. ಧಾರಯನ್ ಮನಸಾ ದುಃಖಂ, ದೇವತೆಗಿಲ್ಲ, ಇದು ಮನುಷ್ಯನಿಗಿದೆ. ಇಂದ್ರಿಯಾಣಿ ನಿಗೃಹ್ಯ ಚ, ಇಂದ್ರಿಯಗಳನ್ನು ಬಿಗಿ ಹಿಡಿದು ಪ್ರವಿವೇಶಾತ್ಮವಾನ್ ವೇಶ್ಮ ಮಾತುರಪ್ರಿಯ ಶಂಸಿವಾನ್. ತಾಯಿಗೆ ಒಂದು ಕೆಟ್ಟ ಸುದ್ದಿ ಹೇಳಬೇಕಲ್ಲ ಅಂಥೇಳಿ ತಾಯಿಯ ಅಂತಃಪುರವನ್ನು ಹೊಕ್ಕ. ಪ್ರವಿವೇಶ ಹೇಗೆ ಅಂದರೆ ಆತ್ಮವಾನ್, ಧೈರ್ಯ ಮಾಡಿಕೊಂಡು ಧೈರ್ಯವನ್ನು ತಂದುಕೊಂಡು ತಾಯಿಯ ಹತ್ತಿರ ಹೋದ. ಇದು ಮನುಷ್ಯ ಮಾತ್ರದವನಿಗೆ ರಾಜ್ಯದ ಬಗ್ಗೆ ಕಳವಳ ಇಲ್ಲದೇ ಇದ್ದರೂ ಕೂಡ ತನ್ನ ತಾಯಿಗೆ ದುಃಖ ಮಾಡಬೇಕಲ್ಲ, ದುಃಖವನ್ನು ಒದಗಿಸಬೇಕಲ್ಲ, ಈ ಒಂದು ಸಂಕಟ ರಾಮನನ್ನು ಕಾಡಿದ್ದು. ಆಗ ರಾಮನೇ ದೊಡ್ಡವನಾದನೇ, ರಾಮನನ್ನು ಹೆತ್ತು ತಾಯಿ ರಾಮನಿಗಿಂತ ದೊಡ್ಡವಳು. ಆ ಕೌಸಲ್ಯ ಏನು ಸಾಮಾನ್ಯದ ಹೆಂಗಸಲ್ಲ. ಅವಳು ರಾಮ ಹೇಳೋದನ್ನೆಲ್ಲ ಕೇಳಿದಳು. ರಾಮ ಅಂಜಿಕೊಂಡೇ ಹೇಳ್ದ, ತಡವರಿಸಿಕೊಂಡು ಹೇಳ್ದ. ತನ್ನ ಕತ್ತೇ ಅದು ಕುಂಠಿತವಾಗಿದ್ದಾಗ ಹೇಳಿದ. ಆ ಕೌಸಲ್ಯ ಹೇಳಿದಳು, ಅವಳು ಧೀರ, ವೀರಸು ಅಂತ ಕರೀತಾರೆ ವಾಲ್ಮೀಕಿಗಳು. ಗಮನೇ ಸುಕೃತಾಂ ಬುದ್ಧಿಂ ನತೇ ಶಕ್ನೋಮಿ ಪುತ್ರಕ ವಿನಿವರ್ತಯಿತುಂ ವೀರ ನೂನಂ ಕಾಲೋ ದುರತ್ಯಯಃ. ನೀನು ಒಂದು ವಾಗ್ದಾನ ಮಾಡಿ ಬಂದಿದ್ದೀಯ, ಕಾಡಿಗೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀಯ. ನೀನು ಹೇಳಿ ಬಂದಿರೋದನ್ನು ಗಚ್ಚ ಪುತ್ರ ತ್ವಂ ಏಕಾಗ್ರಹ ಭದ್ರಂ ತೇಸ್ತು ಸದಾ ವಿಭೋ. ನೀನು ಹೋಗಿ ಬಾ. ಗಚ್ಚ ಭದ್ರಂ ತೇ, ನಿನಗೆ ಒಳ್ಳೆಯದಾಗಲಿ, ಹೋಗಿ ಬಾ. ಕಾಲೋ ದುರತ್ಯಯ, ಒಂದು ಕೆಟ್ಟ ಗಳಿಗೆ ಬಂದಿದೆ, ಕೆಟ್ಟ ಕಾಲ ಬಂದಿದೆ. ಇದು ಕೌಸಲ್ಯ ದೃಷ್ಟಿ ನೋಡಿ. ರಾಮಾಯಣದಲ್ಲಿ ಎಂಥ ವ್ಯಕ್ತಿಗಳಿದ್ದಾರೆ. ಇವಳು ಎಷ್ಟು ದುರ್ಭರವಾದ, ಒಬ್ಬನೇ ಮಗ, ರಾಜನಾಗಬೇಕು, ಸಕಲ ಜನರಿಗೂ ಕೂಡ ಇಷ್ಟನಾದವನು. ರಾಮೋ ರಮಯತೆ ಸರ್ವಾನ್ ಸ್ವಗುಣೈ. ರಾಮ ಅಂತನೋ ಹೆಸರು ಅವನಿಗೆ ಬಂದದ್ದು ಯಾಕೆ? ರಮಯತೆ ಸರ್ವಾನ್, ಎಲ್ಲರನ್ನೂ ಸಂತೋಷಪಡಿಸ್ತಾ ಇದ್ದ ಅಂತನ್ನೋದಕ್ಕಾಗಿ ಅವನಿಗೆ ರಾಮ ಅಂತ ಹೆಸರು. ರಮಯತೆ, ರಮಧಾತುವಿನಿಂದ ಪ್ರೀಣನೆ, ಸಂತೋಷಪಡಿಸೋದೇ ರಾಮನ ಸ್ವಭಾವ. ಇಂಥ ರಾಮ ಕಾಡಿಗೆ ಹೋಗಬೇಕು ಅಂತಂದಾಗ ಸಾಮಾನ್ಯ ಜನರಿಗೂ ದುಃಖ ಆಗುತ್ತೆ. ಇನ್ನು ಅವನ ತಾಯಿಗೆ ಹೇಗಾಗಬೇಕು? ಆ ತಾಯಿ ದಶರಥನನ್ನು ನಿಂದನೆ ಮಾಡಲಿಲ್ಲ, ರಾಜ ಕೆಟ್ಟವನು ಅಂತ ಹೇಳಲಿಲ್ಲ. ಕಾಲೋದುರತಿಥ್ಯ, ಕೆಟ್ಟ ಕಾಲ ಬಂದಿದೆ, ಒಂದು ಗಳಿಗೆ ಕೆಟ್ಟದ್ದು. ಅಂದರೆ ಇದು ರಾಮಾಯಣದಲ್ಲಿ ಅವು ತೋರಿಸ್ತಕ್ಕಂಥ. ಯಾರೋ ಒಂದು ಕೆಟ್ಟ ಕೆಲಸ ಮಾಡ್ತಾನೆ, ಆ ಮನುಷ್ಯ ಕಾರಣ ಅಲ್ಲ, ಅದಕ್ಕೆ ಕಾಲ ಕಾರಣ, ಆ ಒಂದು ಸಂದರ್ಭ ಕಾಲ. ಇದನ್ನು ಕೌಸಲ್ಯ ಹೇಳಿ ಆಗ ಅವನಿಗೆ ಆಶೀರ್ವಾದ ಮಾಡ್ತಾಳೆ. ಇದು ಸುಪ್ರಸಿದ್ಧವಾದಂಥ ಒಂದು ಶ್ಲೋಕ. ಯಂ ಪಾಲಯಸಿ ಧರ್ಮಂ ಧೃತ್ಯಾ ಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಾಂ ಅಭಿರಕ್ಷತು. ಕಾಡಿಗೆ ಹೊರಟು ನಿಂತಿರುವ ಮಗನಿಗೆ ಆಶೀರ್ವಾದ ಮಾಡ್ತಾಳೆ ತಾಯಿ.
ಆ ದೇವರು ಕಾಪಾಡಲಿ ಈ ದೇವರು ಕಾಪಾಡಲಿ ಅಂತ ಹೇಳೋಲ್ಲ ಆಕೆ. ನೀನು ಯಾವ ಧರ್ಮವನ್ನು ಹಿಡಿತೀಯೋ ಎಂಪಾಲಯಸಿ ಧರ್ಮಂ ತ್ವಂ, ನಾನು ಮಾಡಿದ ಧರ್ಮ ನಿನ್ನನ್ನು ಕಾಪಾಡೋಲ್ಲ, ನಿನ್ನ ತಂದೆ ಮಾಡಿದ ಧರ್ಮ ನಿನ್ನನ್ನು ಕಾಪಾಡೋಲ್ಲ. ಎಂಪಾಲಯಸಿ ಧರ್ಮಂ ತ್ವಂ, ನೀನು ಯಾವ ಧರ್ಮವನ್ನು ಮಾಡ್ತೀಯೋ ಹೇಗೆ ಧೃತ್ಯಾಚ ನಿಯಮೇನ ಚ, ನೀನು ಧರ್ಮವನ್ನು ಅನುಸರಿಸೋದಕ್ಕೆ ಎಷ್ಟು ಅಡ್ಡಿ ಬರಲಿ, ಎಷ್ಟು ಅಡಚಣೆ ಬರಲಿ, ಆದರೂ ನಿನ್ನ ಧರ್ಮವನ್ನು ಬಿಡದೆ ಮಾಡ್ತೀಯಲ್ಲ ಧೈರ್ಯದಿಂದ ಸ್ಥೈರ್ಯದಿಂದ. ಸವೈರಾಘವ ಶಾರ್ದೂಲ ಧರ್ಮ ತ್ವಾಂ ಅಭಿರಕ್ಷತು, ಆ ಧರ್ಮ ನಿನ್ನನ್ನು ಕಾಪಾಡಲಿ. ಅಂದರೆ ಇದು ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಸ್ವಭಾವ ಸಿದ್ಧವಾಗಿ ಎಲ್ಲರಿಗೆ ಬರ್ತಕ್ಕಂಥ ಒಂದು ಕಲ್ಪನೆ. ನಮ್ಮ ಧರ್ಮ ನಮ್ಮನ್ನು ಕಾಪಾಡುತ್ತೆ, ಅವರವರ ಧರ್ಮ ಅವರವರನ್ನು ಕಾಪಾಡುತ್ತೆ. ಇದು ರಾಮಾಯಣದಿಂದ ಬಂದಂಥ ಬಳುವಳಿ. ನಮಗೆ ನಮ್ಮ ದೇಶದ ಜನರ ಮನೋಧರ್ಮ ರಕ್ಷಿತ. ನಾವು ಧರ್ಮವನ್ನು ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ, ನಾವು ಅದನ್ನು ಕಾಪಾಡದೆ ಅದು ನಮ್ಮನ್ನು ಕಾಪಾಡಲಿ ಅಂತಂದರೆ ಅದು ಸರಿಯಾದದ್ದಲ್ಲ. ಇದು ಕೌಸಲ್ಯೆ ರಾಮನಿಗೆ ಹೇಳ್ತಕ್ಕಂಥದ್ದು. ಆಮೇಲೆ ಇದೇ ಲಕ್ಷ್ಮಣ ನಾನೂ ಬರ್ತೇನೆ ಅಂತ ಹೇಳಿ ಹೊರಟಾಗ ಲಕ್ಷ್ಮಣ ಹೋಗಿ ತನ್ನ ತಾಯಿ ಸುಮಿತ್ರೆಗೆ ಹೇಳ್ತಾನೆ, ಹೀಗೆ ನಾನು ಹೋಗ್ತಾ ಇದ್ದೀನಿ ರಾಮನ ಜೊತೆ. ಆಕೆ ಕೂಡ ರಾಮ ಹೋದ್ರೆ ಹೋಗಲಿ, ರಾಮ ತಾನೇ ಅವಳ ಕೈಕೇಯಿ ರಾಮನ ಕಳಿಸ್ಬೇಕು ಅಂತಿದ್ದದ್ದು, ನೀನು ಯಾಕೆ ಹೋಗಬೇಕು ಅಂತ ಹೇಳಲಿಲ್ಲ ಸುಮಿತ್ರೆ, ನೀನೂ ಹೋಗಿ ಬಾ. ಆಗ ಅವಳು ಹೇಳ್ತಾಳೆ, ನೀನು ಕಾಡಿನಲ್ಲಿ ಇರ್ತೀಯಲ್ಲ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಮಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ಸುಖವಾಗಿ ಹೋಗಿ ಬಾಪ. ಆ ರಾಮನನ್ನೇ ದಶರಥ ಅಂತ ತಿಳ್ಕೋ, ಸೀತೆಯನ್ನೇ ನಾನು ಅಂತ ತಿಳ್ಕೋ, ಇರೋ ಕಾಡನ್ನೇ ಅಯೋಧ್ಯೆ ಅಂತ ತಿಳ್ಕೋ, ಹೋಗಿ ಬಾ. ಅಲ್ಲಾದರೆ ನಿಲ್ಲಾದ್ರೇನು, ಒಬ್ಬ ಸತ್ಯ ಹಿಡಿದ ಮನುಷ್ಯ, ಧರ್ಮಿಷ್ಠನಾದ ಮನುಷ್ಯ ಎಲ್ಲಿದ್ದರೂ ಅವನು ಮನುಷ್ಯನೇ. ಇದು ಸುಮಿತ್ರೆ ಮಾಡತಕ್ಕಂಥ ಒಂದು ಆಶೀರ್ವಾದ. ಅಂಥ ಕ್ಲಿಷ್ಟ ಸನ್ನಿವೇಶದಲ್ಲಿ ಬೇರೆ ಯಾವ ವ್ಯವಹಾರವೂ ಕೂಡ ಮನಸ್ಸಿನಲ್ಲಿ ಮೂಡದೆ ಆ ಧರ್ಮದೃಷ್ಟಿ ಒಂದು ಎದ್ದು ಕಾಣತಕ್ಕಂಥದ್ದು. ಇನ್ನು ಮುಂದಕ್ಕೆ ಅದು ಕವಿ ಯಾವ ಸ್ಥೈರ್ಯದಲ್ಲಿ ಬರೆದನೋ, ಇನ್ನು ಸೀತೆಗೆ ಈ ಸುದ್ದಿ ಮುಟ್ಟಿಸ್ಬೇಕು. ರಾಮನಿಗೆ ಇನ್ನೂ ಹೆಚ್ಚಿನ ಕಷ್ಟ ಇದು. ಆಗ ಕವಿ ಹೇಳ್ತಾನೆ, ಪ್ರವಿವೇಶಾಥ ರಾಮಸ್ತು ಸ್ವಂ ವೇಶ್ಮ ಸುವಿಭೂಷಿತಂ. ತನ್ನ ಮನೆಗೆ ಹೊರಟ, ಅದು ಸುವಿಭೂಷಿತಂ, ಮರುದಿನ ಯೌವರಾಜ್ಯಕ್ಕೆ ಅಂತ ಎಲ್ಲ ಅಲಂಕಾರಗಳನ್ನು ಮಾಡಿ ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ದರು. ಪ್ರಹೃಷ್ಟ ಜನ ಸಂಪೂರ್ಣಂ, ಎಲ್ಲ ಜನರು ಸಂತೋಷವಾಗಿದ್ದರು. ಹ್ರಿಯಾ ಕಿಂಚಿದವಾಂಗ್ಮುಖ, ಇದನ್ನು ನೋಡಿ ರಾಮನಿಗೆ ನಾಚಿಕೆ ಆಗಿ ತಲೆ ತಗ್ಗಿಸ್ದ. ಅಂದರೆ ಇದನ್ನೆಲ್ಲ ಕೆಡಿಸ್ಬೇಕಲ್ಲ ನಾನು ಅಂತ ರಾಮನ ಮನಸ್ಸಿನಲ್ಲಿ. ಇಷ್ಟು ಜನ ಸುಖವಾಗಿದ್ದಾರಲ್ಲ, ಇವ್ರನ್ನೆಲ್ಲ ಕೆಡಿಸ್ಬೇಕಲ್ಲ. ಆ ಕವಿಯ ದೃಷ್ಟಿ ನೋಡಿ, ಹ್ರಿಯ ಅಂದರೆ ನಾಚಿಕೆ, ರಾಮನಿಗೆ ನಾಚಿಕೆ ಆಯಿತಂತೆ. ಹ್ರಿಯ ಕಿಂಚಿತ್ ಅವಾಂಗ್ಮುಖ, ತಲೆ ತಗ್ಗಿಸಿಕೊಂಡು ಅವನು ತನ್ನ ಮನೆಗೆ ಬಂದ. ಅಥ ಸೀತಾ ಸಮುತ್ಪತ್ಯ, ರಾಮ ಬರ್ತಿರೋದನ್ನು ಸೀತೆ ನೋಡಿದ್ಲು. ವೇಪಮಾನ ಚ ತಂಪತಿಂ, ಸೀತೆ ನಡುಗಿ. ಅಪಶ್ಯಚ್ಛೋಕ ಸಂತಪ್ತಂ ಚಿಂತಾವ್ಯಾಕುಲಿತೇಂದ್ರಿಯಂ ತಂ ದೃಷ್ಟ್ವಾ ಸಹಿ ಧರ್ಮಾತ್ಮ ನ ಶಶಾಕ ಮನೋಗತಂ ಸ ರಾಘವ ಸೋಡುಂ ತಥೋ ವಿವೃತಾಂಗತಃ. ಸೀತೆ ಇವನ ಮುಖ ನೋಡಿ ಏನಾಯ್ತು ಇವನಿಗೆ ಅಂತ ಎದ್ದು ಬಂದು, ಆ ಸೀತೆ ಎದ್ದು ಬಂದಿದ್ದನ್ನು ನೋಡಿ ರಾಮ ತನ್ನ ದುಃಖವನ್ನು ತಡ್ಕೊಳ್ಳೋದಕ್ಕಾಗಲೇ ಇಲ್ಲ. ನ ರಾಘವ ಸೋಢುಂ, ಮತ್ತೆ ಧರ್ಮಾತ್ಮ
ಚಿಂತಾ ವ್ಯಾಕುಲಿತೇಂದ್ರಿಯ ಶೋಕ ಸಂತಪ್ತ. ರಾಮನ ಕಣ್ಣಿನಲ್ಲಿ ಗಳಗಳಗಳಗಳ ನೀರು ಬಂತು. ಅಂದರೆ ಕವಿ ಯಾವ ರೀತಿಯಾಗಿ ರಾಮ ಸ್ವತಃ ಅವನು ವೀರ, ಅವನಿಗಿಂಥ ರಾಜ್ಯ ಹೋಯಿತು ಮತ್ತೊಂದಾಯಿತು ಇಂಥ ಯಾವ ಯೋಚನೆಯೂ ಇಲ್ಲ. ಆದರೆ ಬೇರೆಯವರಿಗೆ ತನ್ನಿಂದ ತೊಂದರೆ ಆಗುವಂಥ ಸಂದರ್ಭ ಬಂತಲ್ಲ, ಇದು ರಾಮನ ಮನಸ್ಸಿನಲ್ಲಿ. ಇದಕ್ಕೆ ಮುಂಚೆ ಹೀಗೆ ಅವರ ಕಾಡಿಗೆ ಹೊರಡೋದಕ್ಕೆ ಮುಂಚೆ ಹೇಳೋದಕ್ಕೆ ಮುಂಚೆ ರಾಮ ತನ್ನ ತಮ್ಮ ಲಕ್ಷ್ಮಣ ಇದ್ದಾನಲ್ಲ, ರಾಮನಿಗೂ ಲಕ್ಷ್ಮಣನಿಗೂ ಏಕಜೀವನ್ಯಾಯ ಅಂದರೆ ಒಂದೇ ಜೀವ ಎರಡು ದೇಹ ಇದ್ದ ಹಾಗೆ. ಆತ್ಮ ಸಮಸ್ವಖ, ನನ್ನ ಹಾಗೆಯೇ ನನ್ನ ಮಿತ್ರ ಅವನು ಅಂತ ರಾಮ ಅನೇಕ ಕಡೆ ಲಕ್ಷ್ಮಣನ ಕುರಿತು ಹೇಳಿದ್ದಾನೆ. ಲಕ್ಷ್ಮಣ ಇದನ್ನು ಕೇಳಿ ಲಕ್ಷ್ಮಣ ಮಾಡಿದ್ದು ಒಂದು ಸಂದರ್ಭ ಕಾಲ. ಇದನ್ನು ಕೌಸಲ್ಯ ಹೇಳಿ ಆಗ ಅವನಿಗೆ ಆಶೀರ್ವಾದ ಮಾಡ್ತಾಳೆ. ಇದು ಸುಪ್ರಸಿದ್ಧವಾದ ಮಗನಿಗೆ ಆಶೀರ್ವಾದ ಮಾಡ್ತಾಳೆ ತಾಯಿ. ಆ ದೇವರು ಕಾಪಾಡಲಿ ಈ ದೇವರು ಕಾಪಾಡಲಿ ಒಂದೊಂದು. ಎಲ್ಲರ ಧರ್ಮವೂ ಕೂಡ ಒಂದೇ ಆಗಿರೋದು ಸಾಧ್ಯ ಇಲ್ಲ. ಒಬ್ಬೊಬ್ಬರ ಮನೋಧರ್ಮ ಒಂದೊಂದು. ಒಬ್ಬನೇ ತಂದೆಯ ಮಕ್ಕಳಾದರೂ ಕೂಡ, ಒಡನಾಡಿಗಳಾದರೂ ಕೂಡ, ಒಡ ಹುಟ್ಟಿದವರಾದರೂ ಕೂಡ ಲಕ್ಷ್ಮಣನಿಗೆ ಕೋಪ ಬಂತದ್ದು. ಲಕ್ಷ್ಮಣ ಹೇಳಿದ, ಅಹಂ ತಾವನ್ ಮಹಾರಾಜೇ ಪಿತೃತ್ವಂ ನೋಪಲಕ್ಷಯೇ ಹನಿಷ್ಯೇ ಪಿತರಂ ವೃದ್ಧಂ ಕೈಕೇಯ್ಯಾಸಕ್ತ ಮಾನಸಂ. ಅವನನ್ನು ತಂದೆ ಅಂತ ನಾನು ಪರಿಗಣಿಸೋದೇ ಇಲ್ಲ. ಇಂಥ ಕೆಟ್ಟ ಕೆಲಸ ಮಾಡಿದವನು ಅವನು ಮುದಿಯಾಗಿದ್ದಾನೆ. ವೃದ್ಧಂ, ಮುದಿಯಾಗಿದ್ದರೂ ಕೂಡ ಕೈಕೇಯ್ಯಾಸಕ್ತ ಮಾನಸಂ, ಕೈಕೇಯಿಯ ವಶವಾಗಿ ಬಿಟ್ಟಿದ್ದಾನೆ. ಇವನಿಗೆ ಪಿತೃತ್ವಂ ನೋಪಲಕ್ಷಯೇ, ನನ್ನ ತಂದೆ ಅಂತನ್ನೋದನ್ನು ನಾನು ಪರಿಗಣಿಸದೆ ಹನಿಷ್ಯೇ ಪಿತರಂ, ನನ್ನ ತಂದೆಯನ್ನು ಬೇಕಾದ್ರೆ ಕೊಲ್ಲುತ್ತೀನಿ ನಾನು ಇವಾಗ, ನಿನ್ನನ್ನು ಕಾಡಿಗೆ ಕಳಿಸ್ತಾ ಇದ್ದಾನಲ್ಲ ಅಂಥೇಳಿ ಕೃಪಣಂಚ ಸ್ಥಿರಂ ಬಾಲಂ ವೃದ್ಧಭಾವೇನ ಗರ್ಹಿತಂ. ವಯಸ್ಸಾದಾಗ ಹೇಗಿರಬೇಕೋ ಹಾಗಿರದೇನೆ ಬಾಲಂ, ಇಷ್ಟು ವೃದ್ಧನಾದರೂ ಕೂಡ ಮಗುವಿನ ಹಾಗೆ ಆಡ್ತಾ ಇದ್ದಾನಲ್ಲ ಇವನು. ಇವನು ಕೃಪಣಂ ಚ ಅಸ್ಥಿರಂ, ಇವನ ಬುದ್ಧಿಯೇ ಸ್ಥಿಮಿತದಲ್ಲಿಲ್ಲ. ಇಂಥವನು ರಾಜನಾಗಿರೋದಕ್ಕೆ ಯೋಗ್ಯನಲ್ಲ, ಇವನನ್ನು ನಾನು ಕೊಲ್ಲುತ್ತೀನಿ ಅಂಥೇಳಿ ಲಕ್ಷ್ಮಣ ಹೇಳಿ, ನಿರ್ಮಾನುಷಮಿಮಾಂ ಸರ್ವಾಂ ಅಯೋಧ್ಯಾಂ ಮನುಜರ್ಷಭ ತರಿಷ್ಯಾಮಿ ಶರೈಸ್ತೀಕ್ಷ್ಣೈರ್ಯದಿ ಸ್ಥಾಸ್ಯತಿ ವಿಪ್ರಿಯೇ. ದಶರಥನಿಗೆ ಸಹಾಯವಾಗಿ ಪ್ರಿಯವಾಗಿ ಯಾರಾದರೂ ಬಂದರೆ ನಿರ್ಮಾನುಷಮಿಮಾಂ ಅಯೋಧ್ಯಾಂ, ಈ ಅಯೋಧ್ಯೆಯಲ್ಲಿ ಮನುಷ್ಯರೇ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ ನಾನು ಅಂತ ಅವನು ಸಿಟ್ಟಿಗೆ ಹೇಳ್ತಾನೆ ಲಕ್ಷ್ಮಣ. ಆಗ ರಾಮ ಹೇಳ್ತಾನೆ, ತವ ಲಕ್ಷ್ಮಣ ಜಾನಾಮಿ ಮಯಿ ಸ್ನೇಹಮನುತ್ತಮಂ. ನನ್ನಲ್ಲಿ ನಿನಗೆ ತುಂಬ ಪ್ರೀತಿ ಇದೆ ಅಂತ ಗೊತ್ತು. ಅಹಂ ಜಾನಾಮಿ ತವ ಸ್ನೇಹಮನುತ್ತಮಂ. ಆದರೆ ತದೇನಾಂ ವಿಸೃಜ ಅನಾರ್ಯಾಂ ಕ್ಷತ್ರಧರ್ಮಾಶ್ರಿತಾಂ ಮತಿಂ. ಈ ಕ್ಷತ್ರಿಯರಿಗೆ ಸಹಜವಾದಂಥ ಈ ವೀರ್ಯ, ಈ ರೋಷ, ಈ ದ್ವೇಷ ಕೊಲ್ಲತಕ್ಕಂಥದ್ದು ಇದೆಯಲ್ಲ, ಇದು ಅನಾರ್ಯವಾದದ್ದು. ಆರ್ಯರಿಗೆ ಸಹಜವಾದದ್ದಲ್ಲ ಇದು. ತ್ಯಜ, ಇದನ್ನು ಬಿಡು ನೀನು. ಹೀಗೆ ಕೋಪ ಮಾಡಿಕೊಳ್ಳಬೇಡ, ಅವರನ್ನು ಕೊಲ್ತೀನಿ ಇವನನ್ನು ಕೊಲ್ತೀನಿ ಅಂತನ್ನೋದು ಕ್ಷಾತ್ರಧರ್ಮ ಅಲ್ಲ. ಅದು ಧರ್ಮಮಾಶ್ರಯ ಮಾ ತೈಕ್ಷ್ಣ್ಯಂ, ಧರ್ಮವನ್ನು ಆಶ್ರಯಿಸು. ಈ ಪ್ರಸಂಗದಲ್ಲಿ ಧರ್ಮ ಯಾವುದು ಅಂತ ನೋಡು. ನಾನು ವಾಗ್ದಾನ ಮಾಡಿದ್ದು ನನ್ನ ತಂದೆ ಕೈಕೇಯಿಗೆ ಮಾಡಿದ ಒಂದು ವಾಗ್ದಾನವನ್ನು ತೀರಿಸೋದಕ್ಕಾಗಿ. ಅವನ ಪ್ರತಿಜ್ಞೆ ಸತ್ಯ ಪ್ರತಿಜ್ಞೆಯಾಗಬೇಕು ಅಂತನ್ನೋ ಕಾರಣದಿಂದ ನಾನು ವಾಗ್ದಾನ ಮಾಡಿದ್ದೆ. ನನ್ನ ತಂದೆಯ ಪ್ರತಿಜ್ಞೆ ಸತ್ಯ ಪ್ರತಿಜ್ಞೆ ಆಗಬೇಕು ಅಂತನ್ನೋ ಇದು ಧರ್ಮ. ಮಗ ಮಾಡಬೇಕಾದದ್ದು ಇದು. ತನ್ನ ತಂದೆಯನ್ನು ಋಣದಿಂದ ತೀರಿಸ್ತಕ್ಕದ್ದು ಮಗನ ಕರ್ತವ್ಯ. ಆದ್ದರಿಂದ ನಾನು ಧರ್ಮವನ್ನು ಮಾಡಿದೆ. ನಾನು ಧರ್ಮಂ ಆಶ್ರಯ, ಇದನ್ನು ಯೋಚನೆ ಮಾಡು ನೀನು. ಧರ್ಮಮಾಶ್ರಯ,
ಮಾ ತೈಕ್ಷ್ಣ್ಯಂ, ಹೀಗೆ ಕೋಪಗೊಳ್ಳಬೇಡ, ಉದ್ವಿಗ್ನನಾಗಬೇಡ. ತೈಕ್ಷ್ಣ್ಯ ಅಂದರೆ ತೀಕ್ಷ್ಣ, ಉಗ್ರನಾಗಬೇಡ ನೀನು. ಮದ್ಬುದ್ಧಿರನುಗಮ್ಯತಾಂ, ನನ್ನ ಹಾಗೆ ನೀನಿರು. ಮದ್ಬುದ್ಧಿಂ ಬುದ್ಧಿ ಅನುಗಮ್ಯತಾಂ, ನಾನು ಹೇಗೆ ಇದನ್ನು ಶಾಂತ ಚಿತ್ತನಾಗಿ ತಗೊಂಡಿದ್ದೀನೋ ನೀನು ಹಾಗೇ ತಗೊಳ್ತಕ್ಕದ್ದು ಅಂತ ಲಕ್ಷ್ಮಣನಿಗೆ ಉಪದೇಶ ಮಾಡ್ತಾನೆ. ಇಲ್ಲಿ ಅನಾರ್ಯ ಕ್ಷಾತ್ರಧರ್ಮ, ಕ್ಷಾತ್ರಧರ್ಮ ಅಂತ ಎರಡು ವಿಂಗಡಣೆ ಮಾಡಿದ್ದಾನೆ. ಕ್ಷತ್ರಿಯರಿಗೆ ವೀರ್ಯ ಇದೆ, ಒಂದು ಕ್ಷಾತ್ರ ಧರ್ಮ ಅಂತ ಒಂದಿದೆ. ಇದು ಯಾತಕ್ಕಾಗಿರಬೇಕು? ಜನಗಳನ್ನು ಕಾಪಾಡೋದಕ್ಕಾಗಿರಬೇಕು. ಜನಗಳನ್ನು ಹಿಂಸೆ ಮಾಡೋದಕ್ಕೆ ಈ ಕ್ಷಾತ್ರ ಧರ್ಮ ಅಂತ ಇರಬಾರ್ದು. ನೀನು ರಾಜನನ್ನು ಕೊಲ್ತೀನಿ, ನಿರ್ಮಾನುಷಮ್ಯಮಾಂ ಅಯೋಧ್ಯಾಂ ಕುರ್ಮಿ, ಹೀಗೆಲ್ಲ ಆದರೆ ಇದು ಅನಾರ್ಯವಾದದ್ದು. ನೀನು ಅಯೋಧ್ಯೆಯಲ್ಲಿರೋ ಮನುಷ್ಯನೆಲ್ಲ ಯಾಕೆ ಸಾಯಿಸಬೇಕು ನೀನು? ಅವರು ಏನು ತಪ್ಪು ಮಾಡಿದ್ರು? ದಶರಥನಿಗಾಗಲಿ ಅವನೇನು ನನ್ನನ್ನು ನೀನು ಹೋಗು ಅಂತ ಕಳಿಸಲಿಲ್ಲ. ಅವನು ನಾನೇ ಹೋಗ್ತೀನಿ ಅಂತ ಬಂದೆ. ದಶರಥನನ್ನು ನೀನು ಕೊಲ್ಲೋದಕ್ಕೆ ಕಾರಣ ಏನು? ಇದು ಅನಾರ್ಯವಾದ ಕ್ಷಾತ್ರ ಧರ್ಮ. ಈ ಕ್ಷಾತ್ರ ಇರೋದೇ ಪರಾರ್ಥಕ್ಕಾಗಿ. ಇದು ಅರಣ್ಯದಲ್ಲಿ ಅವರು ಚಿತ್ರಕೂಟದಲ್ಲಿ ಇದ್ದಾಗ, ರಾಮ ಸೀತೆ ಲಕ್ಷ್ಮಣ ಇದ್ದಾಗ ಒಬ್ಬ ರಾಕ್ಷಸ ಋಷಿಗಳಿಗೆ ತೊಂದರೆ ಕೊಡ್ತಾ ಇದ್ದ. ಋಷಿಗಳಿಗೆ ತೊಂದರೆ ಕೊಡ್ತಾ ಇದ್ದ ಒಬ್ಬ ರಾಕ್ಷಸನನ್ನು ಕೊಲ್ಲು ಅಂಥೇಳಿ ಋಷಿಗಳು ಇವನ ಹತ್ರ ಬಂದರು. ರಾಮ ಕ್ಷಾತ್ರಧರ್ಮ, ನಾನು ಕಾಡಿನಲ್ಲಿದ್ದರೂ ನಾನು ಕ್ಷತ್ರಿಯನೇ, ನಾನು ರಾಜನೇ, ಇಲ್ಲಿರೋರನ್ನ ಸಂರಕ್ಷಣೆ ಮಾಡಬೇಕಾದದ್ದು ನನ್ನ ಕರ್ತವ್ಯ ಅಂಥೇಳಿ ರಾಮ ಆ ಒಬ್ಬ ರಾಕ್ಷಸನನ್ನು ಸಾಯಿಸಿದ್ದಲ್ಲದೇನೆ ಅವನ ಅನುಚರರು ಒಂದು 10 ಜನನ್ನು ಸಾಯಿಸಿಬಿಟ್ಟ. ಹೀಗೆ ಸಾಯಿಸಿದೆ ಅಂತ ಹಿಂದೆ ಬಂದು ಸೀತೆಗೆ ಹೇಳಿದಾಗ ಸೀತೆ ಹೇಳಿದಳು, ನೀನು ಮಾಡಿದ ತಪ್ಪು ಕೆಲಸ. ಸೀತೆ ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ರಾಮನಿಗೆ ಉಪದೇಶ ಮಾಡುವಂಥವಳು, ರಾಮನಿಗೆ ಮಾರ್ಗದರ್ಶನ ಮಾಡುವಂಥ ಹೆಂಗಸು. ಅವಳು ಹೇಳಿದ್ಲು, ಈ ಕ್ಷತ್ರಿಯರು ಧನಸ್ಸನ್ನು ಯಾಕೆ ಇಟ್ಕೊಳ್ತಾರೆ ಗೊತ್ತಾ ನಿನಗೆ? ಕ್ಷತ್ರಿಯೈ ಧಾರ್ಯತೆ ಧನು ಆರ್ತಶಬ್ದೋ ನ ಜಾಯತೆ ಇತಿ. ಕ್ಷತ್ರಿಯರ ಧನುಸ್ ಯಾಕೆ ಕೈಯಲ್ಲಿ ಇಟ್ಕೊಳ್ತಾರೆ ಅಂದರೆ ಯಾರಿಗೂ ಕೂಡ ಎಲ್ಲಿಯೂ ಕೂಡ ಒಂದು ಅಳು ಕೇಳಬಾರದು. ಆರ್ತಶಬ್ದ ನ ಶ್ರೂಯ, ಎಲ್ಲೂ ಯಾರೂ ಅಳಬಾರದು. ಹತ್ತವರನ್ನ ಸಂತೈಸೋದಕ್ಕೆ, ಅವ್ರನ್ನ ಕಾಪಾಡೋದಕ್ಕೆ ಇರತಕ್ಕಂಥದ್ದು. ನೀನು ಮಾಡಿದ್ದೇನು ಇವಾಗ? ಆರ್ತ ಶಬ್ದವನ್ನೇ ಉಂಟು ಮಾಡಿದೆಯಲ್ಲ ನೀನು ಅಂತ ಸೀತೆ ಕೇಳ್ತಾಳೆ ರಾಮನಿಗೆ. ಆಗ ನಕಶ್ಚಿನ್ನಾಪರಾಧ್ಯತೆ, ರಾಮ ಅಪರಾಧ ಮಾಡಿದ್ದು ಅಂತ ಸೀತೆಗೆ ಗೊತ್ತು. ಸೀತೆ ರಾಮ ತಪ್ಪಿದ್ದಾನೆ ಅಂತ ಸೀತೆಗೆ ಗೊತ್ತು. ಇದು ಹೀಗೆ ಲಕ್ಷ್ಮಣನಿಗೆ ಇವನು ಉಪದೇಶ ಮಾಡಿದ ಮೇಲೆ, ಆಮೇಲೆ ಇವರು ಚಿತ್ರಕೂಟದಲ್ಲಿ ಪಂಚವಟಿಯಲ್ಲಿ ಇದ್ದಾಗ ಭರತ ಇವನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾನಲ್ಲ, ನೀನು ಹಿಂದಕ್ಕೆ ಬಾ, ನನ್ನ ತಾಯಿ ಮಾಡಿದ್ದು ತಪ್ಪು ಅಂಥೇಳಿ ಕರ್ಕೊಂಡು ಹೋಗೋದಕ್ಕೆ ಬಂದಾಗ ದೂರದಲ್ಲಿ ಲಕ್ಷ್ಮಣ ನೋಡ್ತಾನೆ. ಒಂದು ವೃಕ್ಷವನ್ನು ಏರಿ ಯಾರು ಬರ್ತಾ ಇರೋದು ಅಂತ ನೋಡ್ತಾನೆ. ಭರತನನ್ನು ನೋಡ್ತಾನೆ. ಆಗ ಲಕ್ಷ್ಮಣನಿಗೆ ಒಂದು ಶಂಕೆ ಬರುತ್ತೆ, ಈ ಭರತ ತನ್ನ ಸೈನ್ಯದ ಜೊತೆಗೆ ಬರ್ತಾ ಇದ್ದಾನೆ, ತಮ್ಮನ್ನು ಕೊಲ್ಲೋದಕ್ಕಾಗಿಯೇ ಬರ್ತಾ ಇದ್ದಾನೆ ಅಂತ ಅಂದುಕೊಂಡು, ಭರತಸ್ಯ ವಧೇ ದೋಷಂ ನಾಹಂ ಪಶ್ಯಾಮಿ ರಾಘವ. ಅವನು ಹೇಳ್ತಾನೆ, ಈ ಭರತನನ್ನು ಕೊಂದರೆ ಯಾವ ತಪ್ಪು ಇಲ್ಲ ಅಂತ ನನಗೆ ಕಾಣುತ್ತೆ. ಅವನು ನಮಗೆ ಅಪ್ರಿಯವಾಗಿ ಮಾಡಿ ಇಲ್ಲಿಯೂ ನಮ್ಮನ್ನು ಕಾಡೋದಕ್ಕೆ ಬರ್ತಾ ಇದ್ದಾನೆ. ಭರತಸ್ಯ ವಧೇ ದೋಷಂ ನಾಹಂ ಪಶ್ಯಾಮಿ, ದೋಷವನ್ನು ನಾನು ಎಣಿಸೋಲ್ಲ. ಆಗ ರಾಮ ಸ್ವಲ್ಪ ಗಂಭೀರವಾಗಿ ಹೇಳ್ತಾನೆ, ಯದಿ ರಾಜ್ಯಸ್ಯ ಹೇತೋಃ ತ್ವಮಿಮಾಂ ವಾಚಂ ಪ್ರಭಾಷಸೆ ವಕ್ಷ್ಯಾಮಿ ಭರತಂ ದೃಷ್ಟ್ವಾ ರಾಜ್ಯಮಸ್ಮೈ ಪ್ರದೀಯತಾಂ. ನಿನಗೆ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ನಿನ್ನ ಮನಸ್ಸಿನಲ್ಲಿರೋ ಕೊರಗು ರಾಜ್ಯ ಹೋಯಿತು ಅಂತ ತಾನೆ. ಈ ರಾಜ್ಯ ಹೋಯಿತು ಅಂತ ಅನ್ನೋದಕ್ಕಾಗಿ ಭರತನ ಮೇಲೆ ನೀನು
ಯದಿ ರಾಜ್ಯಸ್ಯ ಹೇತೋಃ ತ್ವಂ ಇಮಾಂ ವಾಚಂ ಪ್ರಭಾಷಸೆ. ಈ ರೀತಿಯಾಗಿ ನೀನು ಮಾತನಾಡ್ತೀಯಲ್ಲ, ಈ ಮಾತಿನ ಹಿಂದೆ ಏನಿದೆ? ರಾಜ್ಯದ ಮೇಲೆ ನಿನಗೆ ಬಯಕೆ ಇತ್ತು, ರಾಜ್ಯ ನಿನಗೆ ಸಿಗಲಿಲ್ಲ, ಕಾಡಿಗೆ ಬಂದವು, ಇದು ತಾನೇ ನಿನ್ನನ್ನು ಕೊರೀತಾ ಇರೋದು. ಈಗ ನಾನು ಭರತನನ್ನು ನೋಡಿದರೆ ನಾನು ಅವನಿಗೆ ಹೇಳ್ತೀನಿ, ವಕ್ಷ್ಯಾಮಿ ಭರತಂ ದೃಷ್ಟ, ಭರತನಿಗೆ ಹೇಳ್ತೀನಿ, ರಾಜ್ಯಮಸ್ಮೈ ಪ್ರದೀಯತಾಂ, ಈ ಲಕ್ಷ್ಮಣನಿಗೆ ರಾಜ್ಯ ಕೊಡು ಭರತ ಅಂತ ಹೇಳ್ತೀನಿ. ನಾನು ಒಪ್ಪಿಸಿ ನಿನ್ನನ್ನು ಕಳಿಸ್ತೀನಿ ಅಂತ ಲಕ್ಷ್ಮಣನಿಗೆ ಹೇಳಿದಾಗ ಈ ಕವಿ ಹೇಳ್ತಾನೆ, ಲಕ್ಷ್ಮಣ ಪ್ರವಿವೇಶೇವ ಸ್ವಾನಿ ಗಾತ್ರಾಣಿ ಲಜ್ಜಯ. ಲಕ್ಷ್ಮಣ ಮುದುರಿ ಹೋದನಂತೆ, ಆ ನಾಚಿಕೆಯಿಂದ ತನ್ನ ದೇಹ ಎಲ್ಲ ತನ್ನಲ್ಲಿ ಅಡಗಿ ಹೋದಾಗ ಅಷ್ಟು ನಾಚಿಕೆ ಆಯಿತು ಲಕ್ಷ್ಮಣನಿಗೆ ಈ ರಾಮ ಹೇಳಿದ ಮಾತನ್ನು ಕೇಳಿ. ಅಂದರೆ ಆ ವಾಲ್ಮೀಕಿಗಳ ದೃಷ್ಟಿ ಎಷ್ಟು ಸುಭಗವಾಗಿದೆ ನೋಡಿ. ಮತ್ತು ಭರತ ಬರ್ತಾನೆ. ಭರತ ಬಂದಾಗ ಅವನು ತನ್ನ ಕೈಕೇಯಿ ತುಂಬ ದುಷ್ಟೆ ಇತ್ಯಾದಿಯಾಗಿ ಹೇಳ್ಕೊಂಡು ಬರ್ತಾಳೆ. ನನ್ನ ತಾಯಿಯೇ ಅಲ್ಲ ಅವಳು, ನನ್ನ ಪೂರ್ವಜನ್ಮದ ದುಷ್ಕೃತ್ಯದ ಪರಿಣಾಮವಾಗಿ ನನ್ನ ತಾಯಿಯಾಗಿ ಬಂದಿದ್ದಾಳವಳು. ನಾನು ಅವಳ ತಾಯಿ ಅಂತ ಅನ್ನೋದೇ ಇಲ್ಲ. ಅವಳನ್ನು ಖಂಡಿಸಿ ವಂದಿಸಿ ನಾನು ಬಂದಿದ್ದೀನಿ ಅಂತೆಲ್ಲ ಹೇಳಿದಾಗ ಇವನು ರಾಮ ಹೇಳ್ತಾನೆ, ನಾನು ಒಂದು ಸಾರ್ತಿ ಕಾಡಿಗೆ ಅಂತ ಬಂದ ಮೇಲೆ ತಿರುಗಿ ನಾನು ಅದನ್ನು ಹಿಂದಕ್ಕೆ ತಗೊಳ್ಳೋದು ಸಾಧ್ಯವಲ್ಲ. ರಾಮನಿಗೆ ಒಂದು ಮಾತು, ರಾಮೋ ದ್ವಿರ್ನಾಭಿಭಾಷತೆ, ಎರಡು ಮಾತಾಡೋನಲ್ಲ ರಾಮ. ರಾಮ ದ್ವಿಹಿ ನಾಭಿಭಾಷತೆ, ಒಂದು ಸಾರಿ ಹೇಳಿ ಬಂದ ಮೇಲೆ ನಾನು ಹಿಂದಕ್ಕೆ ಬರೋನಲ್ಲ. ನೀನೇ ರಾಜ್ಯ ಆಳು, ನನ್ನ ಪರವಾಗಿ ನೀನು ರಾಜ್ಯ ಆಳು, ರಾಜ್ಯ ಹೇಗೆ ಆಳ್ತಕ್ಕದ್ದು ಎಲ್ಲವನ್ನು ಹೇಳ್ತಾನೆ. ರಾಜ್ಯವನ್ನು ಹೇಗೆ ಆಳಬೇಕು, ಹೇಗೆ ಜನಗಳನ್ನು ನೋಡಿಕೊಳ್ಬೇಕು ಎಲ್ಲವನ್ನು ಹೇಳಿ ಹೋಗಿ ಬಾ ಅಂತ ಕಳಿಸ್ತಾನೆ. ಸ್ವಲ್ಪ ದೂರ ಭರತ ಹೋದ ಮೇಲೆ ಹಿಂದಕ್ಕೆ ಕರೀತಾನೆ, ನೀನು ಬಾ ಇಲ್ಲಿ ಹಿಂದಕ್ಕೆ ಅಂತ. ಹಿಂದಕ್ಕೆ ಕರೆದು ಹೇಳ್ತಾನೆ, ಮಾತರಂ ರಕ್ಷಕೈಕೇಯೀಂ ಮಾ ರೋಷಂಕುರುತಾಂ ಪ್ರತಿ ಮಯಾ ಚ ಸೀತಯಾ ಚೈವ ಶಪ್ತೋಸಿ ರಘುಸತ್ತಮ. ನೋಡು, ನಿನ್ನ ತಾಯಿಯನ್ನು ಸರಿಯಾಗಿ ನೋಡ್ಕೋ ನೀನು. ಮಾತರಂ ರಕ್ಷಕೈಕೇಯೀಂ ರೋಷಂಕುರು ಮಾತಾಂ ಪ್ರತಿ, ಅವಳ ಬಗ್ಗೆ ಸಿಟ್ಟಾಗಬೇಡ ನೀನು. ನಿನ್ನ ತಾಯಿಯ ಬಗ್ಗೆ ಸಿಟ್ಟಾಗಬೇಕಾದ್ದಿಲ್ಲ. ಇದು ನಾನು ಹೇಳ್ತೀನಿ ಅಂತ ಅನ್ನೋದು ಮಾತ್ರ ಅಲ್ಲ, ನನ್ನ ಆಣೆ, ಸೀತೆ ಆಣೆ, ನಿನ್ನ ತಾಯಿಯನ್ನು ಸರಿಯಾಗಿ ನೋಡ್ಕೋಬೇಕು. ಇದು ರಾಮ ಹೇಳೋ ಮಾತು. ಆಮೇಲೆ ಹೇಳ್ತಾನೆ, ಕಾಮಾದ್ವಾ ತಾತ ಲೋಭಾದ್ವಾ ಮಾತ್ರ ತುಭ್ಯಮಿದಂ ಕೃತಂ ನ ತನ್ಮನಸಿ ಕರ್ತವ್ಯಂ ವರ್ತಿತವ್ಯಂಚ ಮಾತೃವತ್. ನಿನ್ನ ತಾಯಿ ಯಾಕೆ ಈ ಕೆಲಸ ಮಾಡಿದ್ಲು ಅಂದರೆ ಏನೋ ಕಾರಣ ಇರಬಹುದು. ಕಾಮಾದ್ವಾ ಲೋಭಾದ್ವಾ ಏನೋ ಕಾರಣ ಇರಬಹುದು. ಅದರ ಮೇಲೆ ನಿಂತು ನಿರ್ಣಯಿಸ್ತಕ್ಕಂಥ ಅಧಿಕಾರ ನಮಗಿಲ್ಲ. ಅವಳು ತಾಯಿ, ಅವಳು ಯಾತಕ್ಕಾಗಿ ಹೀಗೆ ಮಾಡಿದ್ಲೋ ಅದನ್ನು ನಾವು ವಿಮರ್ಶೆ ಮಾಡತಕ್ಕಂಥ ಅಧಿಕಾರ ನಮಗಿಲ್ಲ. ನ ತನ್ಮನಸಿ ಕರ್ತವ್ಯಂ, ತಾಯಿ ಹೀಗೆ ಮಾಡಿದ್ಲು ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೇಬಾರದು. ವರ್ತಿತವ್ಯಂಚ ಮಾತೃವತ್, ಮಗ ತಾಯಿಯನ್ನು ಹೇಗೆ ನೋಡಿಕೊಳ್ಬೇಕೋ ಹಾಗೆ ನೋಡಿಕೊಳ್ಳತಕ್ಕದ್ದು. ಇದು ವಾಲ್ಮೀಕಿಯ ಒಂದು ಧರ್ಮದೃಷ್ಟಿ. ಯಾರೋ ಒಂದು ಕೆಲಸ ಮಾಡಿದ್ರೆ ಯಾತಕ್ಕಾಗಿ ಮಾಡಿದ್ರು, ಏನು ಪ್ರಚೋದನೆ ಇತ್ತೋ, ಯಾರು ಪ್ರಚೋದನೆ ಇತ್ತೋ ಅಂತನ್ನೋದನ್ನು ನಾವು ವಿಮರ್ಶೆ ಮಾಡೋ ಅಧಿಕಾರ ನಮಗಿಲ್ಲ. ಅಂದರೆ ನಮ್ಮ ತಾಯಿಯ ಮೇಲೆ ಸಿಟ್ಟಿಂಗ್ ಇನ್ ಜಡ್ಜ್ಮೆಂಟ್ ಓವರ್ ಹರ್ ಇದು ಮಾಡತಕ್ಕದ್ದಲ್ಲ ನಾವು. ಇದು ಭರತನಿಗೆ ಇವನು ರಾಮ ಹೇಳಿ ಕಳಿಸೋ ಮಾತು. ಆಮೇಲೆ ಅದೇ ಸಂದರ್ಭದಲ್ಲಿ ರಾಮ ಲಕ್ಷ್ಮಣನಿಗೆ, ಅವನು ಭರತ ಹೋದ ಮೇಲೆ ಹೇಳ್ತಾನೆ, ಏಕೋ ಹಿ ಕುರುತೆ ಪಾಪಂ ಕಾಲಪರವಶಂಗತಃ. ಯಾವುದೋ ಒಂದು ಕೆಟ್ಟ ಕೆಲಸವನ್ನು ಯಾರೋ ಒಬ್ಬ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದರೆ ಕಾಲ ಅಂತನ್ನೋದಿರುತ್ತೆ, ಪರವಶನಾಗಿ ಅದನ್ನು ಮಾಡ್ತಾನೆ. ಇಷ್ಟೆಲ್ಲ ಭರತನಿಗೆ ಹೇಳಿ ಕಳಿಸಿದ್ರೂ ಕೂಡ
ರಾಮ ಒಂಟಿಯಾಗಿದ್ದಾಗ ಲಕ್ಷ್ಮಣನ ಜೊತೆ ತನ್ನ ತನ್ನ ಆತಂಕವನ್ನು ತೋಡಿಕೊಳ್ತಾನೆ. ಅವನು ಹೇಳ್ತಾನೆ, ಕಾಡಿನಲ್ಲಿದ್ದಾಗ ಅವನು ಭರತ ಹೊರಟೋದ ಮೇಲೆ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಅನಾಥಶ್ಚ ಹಿ ವೃದ್ಧಶ್ಚ ಮಯಾ ಚೈವ ವಿನಾಕೃತಃ ಕಿಂ ಕರಿಷ್ಯತಿ ಕಾಮಾತ್ಮ ಕೈಕೇಯ್ಯ ವಶಮಾಗತಃ. ನಮ್ಮ ತಂದೆ ಇದ್ದಾನಲ್ಲ ಅನಾಥ, ಯಾರು ಕಾಪಾಡಬೇಕು ಅವನು? ಯಾರು ನೋಡ್ಕೊಳ್ತಾರೆ ಅವನನ್ನು? ಅನಾಥ ವೃದ್ಧ, ವಯಸ್ಸಾಗಿದೆ ಅವನಿಗೆ, ಅವನನ್ನು ನೋಡ್ಕೊಳ್ಳೋರು ಯಾರು? ಮಯಾಚೈವ ವಿನಾಕೃತಃ, ನಾನೂ ಬಂದುಬಿಟ್ಟಿದ್ದೀನಿ. ಮಗನಾದವನು ತಂದೆಯನ್ನು ನೋಡಿಕೊಳ್ಬೇಕು, ತಂದೆ ಹತ್ತಿರ ಇರಬೇಕು. ತಂದೆಯನ್ನು ನೋಡಿಕೊಳ್ತಕ್ಕಂಥ ಕರ್ತವ್ಯ, ಹೊಣೆ ಮಗನಿಗೆ ಇರತಕ್ಕದ್ದು. ಆದರೆ ಈ ಸಂದರ್ಭ ಹೇಗಿದೆ? ಮಯಾಚೈವ ವಿನಾಕೃತಃ, ನಾನು ಅವನಿಂದ ದೂರ ಬಂದುಬಿಟ್ಟಿದ್ದೀನಲ್ಲ. ಕಿಂ ಕರಿಷ್ಯತಿ ಕಾಮಾತ್ಮ, ಈ ಕಾಮ ಅಂತನ್ನೋದಕ್ಕೆ ವಶನಾಗಿ ಇವನು ಕೈಕೇಯ್ಯ ವಶಮಾಗತ ಕಿಂ ಕರಿಷ್ಯತಿ, ಅವನು ಏನು ಮಾಡ್ತಾನೆ, ಹೇಗಿರ್ತಾನೆ, ಇದೇ ನನ್ನ ಮನಸ್ಸನ್ನು ಕೊರೀತಾ ಇದೆ. ಅವನು ರಾಮ ಇಲ್ಲಿ ಬಂದ ಮೇಲೆ ಮರೀಲಿಲ್ಲ. ಅವನು ತನ್ನ ತಂದೆ ಏನು ಕಷ್ಟಪಡ್ತಾ ಇದ್ದಾನೋ, ಏನು ದುಃಖ ಪಡ್ತಾ ಇದ್ದಾನೋ. ಹೀಗೆ ಇದಂ ವ್ಯಸನಮಾಲೋಕ್ಯ ರಾಜ್ಞಶ್ಚ ಮತಿ ವಿಭ್ರಮಂ ಕಾಮಯೇವಾರ್ಥಧರ್ಮಾಭ್ಯಾಂ ಗರೀಯಾನಿತಿ ಮೇ ಮತಿ. ಇದು ನನ್ನ ಒಡಲನ್ನು ಕದಡ್ತಾ ಇದೆ. ಇದು ವ್ಯಸನ. ನನಗೆ ಯಾವಾಗಲೂ ಕೂದರೆ ನಿಂತರೆ ಹೋಗ್ತಾ ಇದ್ದರೆ ಈ ವ್ಯಸನ. ತನ್ನ ತಂದೆ ಗತಿ ಏನು, ಅವನು ಹೇಗೆ ಅವನಿರ್ತಾನೆ. ಮತ್ತು ರಾಜ್ಞಶ್ಚ ಮತಿ ವಿಭ್ರಮ, ಅವನು ಹುಚ್ಚಾಗಿರಬಹುದು ಈ ಹೊತ್ತಿಗೆ. ಇಷ್ಟು ವ್ಯಸನದ ಮೇಲೆ ನಾನು ನೀನು ಹೊರಗೆ ಬಂದುಬಿಟ್ಟ ಮೇಲೆ ಅವನು ನೋಡ್ಕೊಳ್ಳೋರು ಯಾರು ಇರದೆ ಹುಚ್ಚಾಗಿರಬಹುದು ಅವನು. ಮತಿ ವಿಭ್ರಮ ಇದಂ ವ್ಯಸನಂ, ಇದೊಂದು ದೊಡ್ಡ ವ್ಯಸನ. ನನಗನ್ಸೋದು ಏನು ಅಂದರೆ, ಕಾಮಯೇವ ಅರ್ಥಧರ್ಮಾಭ್ಯಾಂ ಗರೀಯಾನ್, ಈ ಲೋಕದಲ್ಲಿ ಮನುಷ್ಯರನ್ನು ನಡೆಸ್ತಕ್ಕಂಥದ್ದು, ಮನುಷ್ಯರನ್ನು ಪ್ರೇರಣೆ ಮಾಡ್ತಕ್ಕಂಥದ್ದು ಅರ್ಥವೂ ಅಲ್ಲ ಧರ್ಮವೂ ಅಲ್ಲ, ಕಾಮ. ಈ ಕಾಮ ಅಂತನ್ನೋದೊಂದಿದ್ದು ಎಲ್ಲ ಮನುಷ್ಯರನ್ನು ದುರ್ಗತಿಗೆ ಸೆಳೀತಾ ಇದೆ, ದುಃಖ ತಂದು ಕೊಡ್ತಾ ಇದೆ. ಇತಿ ಮೇ ಮತಿ, ನನಗನ್ನಿಸುತ್ತೆ, ಒಂದೊಂದು ಸಾರ್ತಿ ಅನಿಸುತ್ತೆ, ಕಾಮಯೇವ ಅರ್ಥಧರ್ಮಾಭ್ಯಾಂ ಗರೀಯಾನ್. ಶಾಸ್ತ್ರದಲ್ಲಿ ಧರ್ಮ ಅಂತ ಹೇಳ್ತಾರೆ, ವ್ಯವಹಾರದಲ್ಲಿ ಅರ್ಥ ಧನ ಬೇಕು ಅಂತಂತಾರೆ. ಈ ಎರಡಕ್ಕಿಂತ ಹೆಚ್ಚಾಗಿ ಬಯಕೆಗಳು ಅಂತ ಇರುತ್ತಲ್ಲ ಕಾಮ, ಇದು ಗರೀಯಾನ್, ಇದು ದೊಡ್ಡದು ಅಂತ ಅನಿಸುತ್ತೆ. ಆದರೆ ಅರ್ಥಧರ್ಮೌ ಪರಿತ್ಯಜ್ಯ ಯಃ ಕಾಮಮನುವರ್ತತೆ ಏವಮಾಪದ್ಯತೆ ಕ್ಷಿಪ್ರಂ ರಾಜ ದಶರಥೋ ಯಥಾ. ಆದರೆ ಇದು ಸರಿಯಾದದ್ದು ಅಂತ ನನಗೆ ಅನಿಸೋಲ್ಲ. ಯಾರು ಅರ್ಥಧರ್ಮವು ಪರಿತ್ಯಜ್ಯ ಕಾಮಂ ಯಹ ಅನುವರ್ತತೆ, ಲೋಕದ ವ್ಯವಹಾರದಲ್ಲಿರೋ ಅರ್ಥವನ್ನೂ ಬಿಟ್ಟು, ಶಾಸ್ತ್ರಸಮ್ಮತವಾದ ಧರ್ಮವನ್ನೂ ಬಿಟ್ಟು, ಕಾಮವನ್ನೇ ಹಿಡಿದು, ತನ್ನ ಬಯಕೆಯನ್ನೇ ಹಿಡಿದು ಯಾರು ಮಾಡ್ತಾನೋ ಒಂದು ಕೆಲಸ, ಅವನು ಏವಮ್ಮಾಪದ್ಯತೆ ಕ್ಷಿಪ್ರಂ ಯಥಾ ದಶರಥೋ, ಈ ದಶರಥನಿಗೆ ಯಾವ ಗತಿ ಬಂತೋ ಇದು ಎಲ್ಲರಿಗೂ ಬರ್ತಕ್ಕದ್ದೇ. ಯಾರು ಧರ್ಮವನ್ನು ಅರ್ಥವನ್ನು ಬಿಟ್ಟು ಕಾಮವನ್ನೇ ಹಿಡಿತಾರೋ ಈ ನನ್ನ ತಂದೆಗಾದ ಗತಿಯೇ ಅವನಿಗೂ ಆಗತಕ್ಕದ್ದು. ಇದು ಲೋಕಕ್ಕೆ ಒಂದು ಆದರ್ಶ. ದಶರಥ ಯಾಕೆ ಕೆಟ್ಟ ಅಂದರೆ ಅರ್ಥಧರ್ಮಗಳನ್ನು ಬಿಟ್ಟು ಕಾಮವನ್ನು ಮಾತ್ರ ಹಿಡಿದದ್ದಕ್ಕೆ ಕೆಟ್ಟ ಅವನು. ತನ್ನ ಮಗನೇ ಇದನ್ನೇ ಹೇಳ್ತಾನೆ, ಅವನ ಮಗನೇ, ನನ್ನ ತಂದೆ ಯಾತಕ್ಕೆ ಕೆಟ್ಟ, ಕಾಮವನ್ನು ಹಿಡ್ಕೊಂಡ, ಅರ್ಥಧರ್ಮವನ್ನು ಬಿಟ್ಟ, ಇದಕ್ಕಾಗಿ ಅವನು ಕೆಟ್ಟ. ಅವನು ಕೆಟ್ಟದಕ್ಕೆ ನಾನು ಈಗ ದುಃಖ ಪಡ್ತಾ ಇದ್ದೇನೆ. ಅವನು ನೋಡ್ಕೊಳ್ಳೋರು ಯಾರು, ಅವನ ಹೊಣೆ ಯಾರಿಗೆ ಅಂತನ್ನೋದು. ಆದರೆ ನನಗೆ ಮನಸ್ಸಿನಲ್ಲಿ ಒಂದು ಒಳಕಿಲ್ಲ ಅಂತ ಅಂದ್ಕೊಳ್ಬೇಡ ನೀನೇನೋ ದಶರಥ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತಂದಿಯಲ್ಲ, ನನ್ನ ಮನಸ್ಸಿನಲ್ಲೂ ಅದು ಮಿಂಚಿ ಹೋಯಿತು. ಅಂದರೆ ಇದು ಮನುಷ್ಯ ಸಹಜವಾದದ್ದು.
ಅವನು ರಾಜ್ಯವನ್ನು ಬಿಟ್ಟು ಕಾಡಿಗೆ ಬರಬೇಕಾದ್ರೆ ರಾಮ ಎಷ್ಟು ಧರ್ಮಾತ್ಮನಾದರೂ ಕೂಡ ಇದು ತಪ್ಪಲ್ಲ, ನನಗೆ ಸಹಜವಾಗಿ ಬರಬೇಕಾದದ್ದು. ಈ ಒಂದು ದೃಷ್ಟಿ ಇದೆಯಲ್ಲ, ಇದು ಒಂದು ಫ್ಲ್ಯಾಶ್, ಒಂದು ದಾಟಿ ಹೋಯಿತು. ಆ ರಾಮ ಇದನ್ನು ಕಂಡುಕೊಂಡ. ನನ್ನ ಮನಸ್ಸಿನಲ್ಲೂ ಇದು ಬಂತು, ಇದು ಒಂದು ಕ್ಷೋಭೆ. ಅವನು ಹೇಳ್ತಾನೆ, ಏಕೋಹ್ಯಘಮಹಯೋಧ್ಯಾಂ ಪೃಥಿವೀಂಚಾಪಿ ಲಕ್ಷ್ಮಣ ತರೇಯಮಿಷುಭಿಃ ಕ್ರುದ್ಧೋ ನನು ವೀರ್ಯಮಕಾರಣಂ. ನೀನು ನಿನ್ನ ಶೌರ್ಯವನ್ನು ಹೇಳಿದ್ರಿಯಲ್ಲ, ನಿರ್ಮಾನುಷಮಿಮಾಂ ಅಯೋಧ್ಯಾಂ, ನನಗೆ ಆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡ್ಯಾ ನೀನು? ನಾನು ಅಹಂ ಏಕಃ, ನಾನು ಒಬ್ಬನೇ. ಅಯೋಧ್ಯಾಂ ಪೃಥಿವೀಮಪಿ, ಈ ಅಯೋಧ್ಯ ಮಾತ್ರ ಅಲ್ಲ, ಪೃಥಿವಿಯನ್ನು ಕೂಡ ಇಷುಭಿಹಿ, ನನ್ನ ಬಾಣಗಳಿಂದ ತಾರಯಾಮಿ, ಅಂದರೆ ನಾನು ಸಂಹಾರ ಮಾಡುವಂಥ ಶಕ್ತಿ ನನಗಿದೆ. ಆದರೆ ನನು ವೀರ್ಯಮಕಾರಣಂ, ಎಲ್ಲಿ ಅದಕ್ಕೆ ಕಾರಣ ಇಲ್ಲವೋ ಅಲ್ಲಿ ನಿನ್ನ ವೀರ್ಯವನ್ನು ಉಪಯೋಗಿಸಬಾರ್ದು. ನಾನು ವೀರ್ಯಮಕಾರಣಂ, ನನಗೆ ಶಕ್ತಿ ಇದೆ ಅಂಥೇಳಿ ಎಲ್ಲಿ ಶಕ್ತಿಯ ಅಗತ್ಯ ಇಲ್ಲವೋ ಅಲ್ಲಿ ಶಕ್ತಿಯನ್ನು ತೋರಿಸಬಾರದು. ಇದು ರಾಮ ತನ್ನಲ್ಲಿಯೇ ತಾನು ಆಲೋಚನೆ ಮಾಡಿಕೊಂಡು ಹೇಳೋ ಮಾತು. ನಾನು ವೀರ್ಯಮಕಾರಣಂ ಅಧರ್ಮ ಭಯಭೀತಶ್ಚ ಪರಲೋಕಸ್ಯ ಚ ನಘ ತೇನ ಲಕ್ಷ್ಮಣನಾದ್ಯಾಘಂ ಆತ್ಮಾನಮಭಿಷೇಚಯೇ. ನಾನು ಬೇಕು ಅಂತ ಮನಸ್ಸು ಮಾಡಿದರೆ ನನಗೆ ಮರುದಿನ ಅಭಿಷೇಕ ಆಗ್ತಾ ಇತ್ತು. ಅಭಿಷೇಚಯೇ, ನಾನು ಅಭಿಷೇಕವನ್ನು ಪಡ್ಕೊಳ್ತಾ ಇದ್ದೆ. ಆದರೆ ಅಧರ್ಮ ಭಯಭೀತಸ್ಯ, ಹಾಗೆ ಮಾಡಿಕೊಳ್ಳೋದು ಅಧರ್ಮ, ಧರ್ಮ ಅಲ್ಲ ಅಂತನ್ನೋ ಹೆದರಿಕೆ ನನಗಿತ್ತು. ಪರಲೋಕಸ್ಯ ಚಾನಘ, ಇಲ್ಲಿ ನಾನು ಕೆಟ್ಟ ಕೆಲಸ ಮಾಡಿ ಮುಂದೆ ನಾನು ಅನುಭವಿಸ್ತಕ್ಕದ್ದಿದೆ ಅಂತನ್ನೋದರಿಂದ ಏತದನ್ಯಚ್ಚ ಕರುಣಂ ವಿಲಪ್ಯ ವಿಜನೇ ವನೇ ಅಶ್ರುಪೂರ್ಣಮುಖೋ ರಾಮೋ ನಿಶಿತೂಷ್ಣೀಮುಪಾವಿಶತ್. ಅಂದರೆ ರಾಮನಿಗೆ ನಿರ್ದಯ, ರಾಮನ ಹೃದಯ ಗಟ್ಟಿ, ರಾಮನಿಗೆ ಎಂಥದ್ದಾದರೂ ಕೂಡ ತಳ್ಳಿಕೊಳ್ಳುವಂಥ ಶಕ್ತಿ ಇದೆ ಅಂತ ಭಾವಿಸಬೇಡಿ. ಅವರ ಕವಿಗಳು ಹೇಳ್ತಾರೆ, ಏತದನ್ಯಚ್ಚ ಕರುಣಂ ವಿಲಪ್ಯ. ರಾಮ ಇದನ್ನು ಹತ್ತುಕೊಂಡು ಹೇಳಿದ, ಇನ್ನೂ ಏನನ್ನೋ ಹತ್ತುಕೊಂಡು ಹೇಳಿದ. ಏತತ್ ಅನ್ಯಚ್ಚ ಕರುಣಂ ವಿಲಪ್ಯ ವಿಜನೇ ವನೇ, ಯಾರು ಇಲ್ಲದೇ ಇರೋ ಕಾಡಿನಲ್ಲಿ ಲಕ್ಷ್ಮಣನ ಮುಂದೆ ತನ್ನ ದುಃಖವನ್ನು ತೋಡ್ಕೊಳ್ತಾ ಇದ್ದಾನವನು. ಅಶ್ರುಪೂರ್ಣಮುಖೋ ರಾಮೋ, ಕಣ್ಣೆಲ್ಲ ಕಣ್ಣೀರಿಂದ ತುಂಬಿ ಹೋಗಿದೆ. ನಿಶಿ, ರಾತ್ರಿಯಾಗಿದೆ, ರಾತ್ರಿಯಲ್ಲಿ ರಾಮ ಲಕ್ಷ್ಮಣ ಮಾತಾಡ್ದ ಕೂತ್ಕೊಂಡಿದ್ದಾರೆ. ಇದನ್ನೆಲ್ಲ ನಿಶಿ ತೂಷ್ಣೀಮುಪಾವಿಶತ್. ರಾಮ ಇಷ್ಟೆಲ್ಲ ಹೇಳಿ ಸುಮ್ಮನೆ ಕೂತು ರಾತ್ರಿಯನ್ನು ಕಳೆದ. ಇದು ರಾಮಾಯಣದಲ್ಲಿ ಒಂದು ಪ್ರಸಂಗದಲ್ಲಿ ಬರತಕ್ಕಂಥ ಒಂದು ಧರ್ಮದ ಛಲ ಎಷ್ಟು. ಮನುಷ್ಯನಾದವನಿಗೆ ಮಾನವ ಸಹಜವಾದ ಪ್ರಕೃತಿ ಸಿದ್ಧವಾದ ಅಳುಕುಗಳಿದ್ದರೂ ಕೂಡ ಈ ಧರ್ಮ ಅಂತನ್ನೋದು ಇದನ್ನು ಮೀರಿ ನಿಲ್ಲಬೇಕು ಅಂತ ತೋರಿಸ್ತಕ್ಕಂಥ ಒಂದು ಪ್ರಸಂಗ. ಇದು ರಾಮಾಯಣದ ಸ್ವಾರಸ್ಯ.